ನಮಸ್ಕಾರ. ಜಿ ಸಂವಾದದಲ್ಲಿ ಪೋಸ್ಟರ್ ಫೈಟ್ನ ಕುರಿತಂತೆ ಮಾತಾಡ್ತಾ ಇದ್ದೀವಿ. ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಯಾಗಿದೆ. 26 ಮಂದಿ ಪ್ರಾಣವನ್ನು ತೆತ್ತಿದ್ದಾರೆ. ಇಡೀ ಭಾರತೀಯರ ರಕ್ತ ಅನ್ನೋದು ಕುದೀತಾ ಇದೆ. ಇಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಯಾವ ನಿರ್ಧಾರಕ್ಕೆ ಬರುತ್ತೆ? ದಾಳಿಯನ್ನು ಮಾಡುತ್ತಾ? ಈಗಾಗಲೇ ಉಗ್ರರ ಉಪಟಳ ಅನ್ನೋದು ಹೆಚ್ಚಾಗಿದೆ. ಇನ್ನು ಪಾಕಿಸ್ತಾನ ಕಡೆಯಿಂದ ಆಗಾಗ ರಾತ್ರಿಯ ಹೊತ್ತು ಗುಂಡಿನ ಚಕಮಕಿ ಕೂಡ ನಡೀತಾ ಇದೆ. ಇದಕ್ಕೆ ಯಾವ ರೀತಿ ಪ್ರತಿದಾಳಿಯನ್ನು ಮಾಡುತ್ತೆ ಅನ್ನುವಂತಹ ಒಂದಷ್ಟು ಬೆಳವಣಿಗೆಗಳ ನಡುವೆ, ಒಂದಷ್ಟು ಡೆವಲಪ್ಮೆಂಟ್ಸ್ನ ನಡುವೆ ಭಾರತ ಪಾಕ್ ಮೇಲೆ ಯುದ್ಧ ಮಾಡುತ್ತೋ ಇಲ್ವೋ ಗೊತ್ತಿಲ್ಲ. ಸೋ ಕಾಲ್ಡ್ ರಾಷ್ಟ್ರೀಯ ಪಕ್ಷಗಳು ಅಂತಿದ್ದಾವೆ ನೋಡಿ, BJP ಮತ್ತು ಕಾಂಗ್ರೆಸ್ ಪರಸ್ಪರ ಯುದ್ಧ ಮಾಡ್ತಿದ್ದಾರೆ, ಆರೋಪ ಪ್ರತ್ಯಾರೋಪಗಳನ್ನು ಮಾಡ್ತಿದ್ದಾರೆ. ಪಹಲ್ಗಾಮ್ ಉಗ್ರರ ದಾಳಿಯಲ್ಲಿ 26 ನಮ್ಮ ನಾಗರಿಕರು ಪ್ರಾಣವನ್ನು ತೆತ್ತಿರುವ ಸಂದರ್ಭದಲ್ಲಿ ಅವ್ರ ಮೇಲೆ ಇವ್ರ ಮೇಲೆ ಅವರು ಕೆಸರರ ಚಾಟದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಿದ್ದಾರೆ. ಬೇಕಾದಷ್ಟು ಜ್ವಲಂತ ಸಮಸ್ಯೆಗಳಿದ್ದಾವೆ, ಅದರ ಬಗ್ಗೆ ಧ್ವನಿ ಎತ್ತಬೇಕಾಗತ್ತೆ. ಸೊ ಈ ನಿಟ್ಟಿನಲ್ಲಿ ನರೇಂದ್ರ ಮೋದಿಯವರನ್ನು ಹೋಲುವ, ಅವರಿಗೆ ಸೂಕ್ತ ಅನ್ನಿಸುವ ಒಂದು ಪೋಸ್ಟರನ್ನು ಹಾಕಿ BJP ಅವರನ್ನು ಕೆಣಕುವ ಪ್ರಯತ್ನ. ಕೆಣಕ್ತಿರೋದು BJP ಅವ್ರನ್ನ, ಅವರೇನು ಸುಮ್ಮನೆ ಕೂತ್ಕೋತಾರ? ಮತ್ತೆ ಕೆಣಕುವಂಥ ಪ್ರಯತ್ನ. ಇದರಲ್ಲಿ ನಲುಗಿ ಹೋಗ್ತಿರೋದು ಯಾರು ಅಂತ ಹೇಳಿದ್ರೆ ನೀವು. ಈ ಬಗ್ಗೆ ಇವತ್ತು ಕೂಲಂಕುಷವಾಗಿ ಚರ್ಚೆ ಮಾಡೋಣ. ನಾನು ದಿವ್ಯಶ್ರೀ. ತಲೆಯೇ ಇಲ್ಲದ ಒಂದು ಫೋಟೋ, ಅದು ನರೇಂದ್ರ ಮೋದಿ ಅವರು ಅಂತ BJPಯವರು ಅಂದ್ಕೊಂಡಿದ್ದಾರೆ. ನೇರವಾಗಿ ಅದು ನರೇಂದ್ರ ಮೋದಿ ಅಂತೇನು ಕಾಂಗ್ರೆಸ್ ಹೇಳಿಲ್ಲ. ಆದರೂ ಹೋಲಿಕೆ ಮಾಡಿ ಈ ರೀತಿ ಟೀಕೆ ಟಿಪ್ಪಣಿಗಳನ್ನು ಮಾಡಲಾಗ್ತಾ ಇದೆ. ಅದಕ್ಕೆ ಆಹಾರ ಮಾಡಿಕೊಟ್ಟವ್ರು ಯಾರು ಅಂತ ನೋಡೋದಾದರೆ ಇದೇ BJP ಮತ್ತು ನರೇಂದ್ರ ಮೋದಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ದೇಶದಲ್ಲಿ ಉಗ್ರರ ದಾಳಿಗೆ 26 ಮಂದಿ ಪ್ರಾಣ ತೆತ್ತಿದ್ದಾರೆ ಅನ್ನುವಂಥ ಸಂದರ್ಭದಲ್ಲಿ ಏನು ಪ್ರಧಾನಿ ರೆಸ್ಪಾನ್ಸಿಬಿಲಿಟಿ? ಹೋಗಬೇಕಾಗಿತ್ತು ಸ್ಪಾಟ್ಗೆ, ಆ ಸಂತ್ರಸ್ತರನ್ನು ಮಾತಾಡಿಸ್ಬೇಕಾಗಿತ್ತು. ಏನು ಮಾಡೋಕ್ಕಾಗುತ್ತೋ ಇಲ್ಲೋ, ನಾನು ನಿಮ್ಮ ಜೊತೆ ಇದ್ದೇನೆ ಅನ್ನುವಂತಹ ಧೈರ್ಯವನ್ನು ತುಂಬಬೇಕಾಗಿತ್ತು. ಆ ಎಲ್ಲ ಜವಾಬ್ದಾರಿಯನ್ನು ಪ್ರಧಾನಮಂತ್ರಿ ತೆಗೆದುಕೊಳ್ಳಿಲ್ಲ, ಉಳಿದ ಸಚಿವ ಸಂಪುಟದ ಸದಸ್ಯರು ತಗೊಂಡ್ಬಿಟ್ರು. ಹಾಗಾಗಿ ನೋಡಿ, ಒಂದು ಪೋಸ್ಟ್ರು ಹೊರಗಡೆ ಬಂದಿದೆ, ಗಾಯಬ್ ಅನ್ನುವಂಥ ಪೋಸ್ಟ್ರು. ನೇರವಾಗಿ ಅದು ಇವರೇ ಅಂತ ಹೇಳಿಲ್ಲ ಅಂದರೂ ಕೂಡ ಮುಟ್ಟಿ ನೋಡಿಕೊಳ್ಳುವಂಥ ಒಂದು ಸ್ಪಷ್ಟ ಸಂದೇಶವನ್ನು ಕಾಂಗ್ರೆಸ್ ಕೊಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಆದರೆ ಕೆಣಕ್ತಿರೋದು ಯಾರನ್ನ? ವಿಶ್ವಗುರು ಅಂತ ಕರೆಸ್ಕೊಳ್ತಿರುವಂತಹ ಪ್ರಧಾನಿ ನರೇಂದ್ರ ಮೋದಿಯವರನ್ನ ಅಂತ ಭಾವಿಸಿರುವಂತಹ BJP ಮತ್ತು ಕೆಣಕ್ತಾ ಇರೋದು BJPಯನ್ನಾಗಿರೋದ್ರಿಂದಾಗಿ BJP ಕೂಡ ಸುಮ್ಮನೆ ಕೂರುವಂತಹ ಪ್ರಶ್ನೆಯೇ ಇಲ್ಲ. ನೋಡಿ, ಕಾಂಗ್ರೆಸ್ INC ಅಂತಿದೆಯಲ್ಲ, ಈ ಟ್ವಿಟರ್ ಖಾತೆಯಲ್ಲಿ ಗಾಯಬ್ ಅಂತ ಹೇಳಿ ನೋಡಿ, ಆ ಕುರ್ತಾ ಪೈಜಾಮ ಹಾಕ್ಕೊಂಡಿರುವಂತಹ ಒಂದು ಫೋಟೋ. ಅದರಲ್ಲಿ ಏನಿಲ್ಲ, ತಲೆಯೇ ಇಲ್ಲ. ಯಾವ ಸಂದೇಶವನ್ನು ಹಾಗಾದರೆ ಕಾಂಗ್ರೆಸ್ ಕೊಡ್ತಾ ಇದೆ? ಯಾರಿಗೆ ಈ ಸಂದೇಶವನ್ನು ಕೊಡ್ತಾ ಇದೆ ಅನ್ನೋದು ಬಹಳ ಮುಖ್ಯ. ಇದಕ್ಕೆ ಇನ್ನೊಂದಷ್ಟು ಇನ್ಫಾರ್ಮೇಷನನ್ನು ಆ್ಯಡ್ ಮಾಡೋದಾದರೆ ನೋಡಿ, ಕಾಂಗ್ರೆಸ್ನ ಟ್ವೀಟ್ ಖಾತೆಯಲ್ಲಿ ಇರುವಂಥ ಈ ಪೋಸ್ಟ್ ಇಲ್ಲಿಗಷ್ಟೇ ಸೀಮಿತವಾಗಿದೆಯಾ? ನೋ. ಈ ಕಾಂಗ್ರೆಸ್ ಪೋಸ್ಟನ್ನು ಪಾಕಿಸ್ತಾನದ ಮಾಜಿ ಸಚಿವರೊಬ್ಬರು ಶೇರ್ ಮಾಡಿದ್ದಾರೆ. ಆಗ ನೋಡಿ ಆದಂತಹ ಬೆಳವಣಿಗೆ ನೋಡಿ. ಈಗೇನು ನೋಡ್ತಾ ಇದ್ರಿ, ಒಂದು ಕಡೆ ಕಾಂಗ್ರೆಸ್ ಹಾಕಿರುವಂಥ ಪೋಸ್ಟ್, ಮಗದೊಂದು ಕಡೆ ಇದೇ ಪೋಸ್ಟನ್ನು ಪಾಕಿಸ್ತಾನದ ಮಾಜಿ ಸಚಿವರೊಬ್ಬರು ಶೇರ್ ಮಾಡಿದ್ದಾರೆ. ಸೊ ಇಂಥ ಒಂದಷ್ಟು ಬೆಳವಣಿಗೆಗೆ BJP ಕೆಂಡ ಕಾರಿದೆ, ತನ್ನ ಅಸಮಾಧಾನವನ್ನು ಹೊರಹಾಕಿದೆ, ಪ್ರತಿ ಪೋಸ್ಟರನ್ನು ಹಾಕಿದೆ. ಹೇಗೆ ಅಂತ ಹೇಳಿದ್ರೆ, ಈ ಕಾಂಗ್ರೆಸ್ಸಿಗೂ ಈ ಉಗ್ರ ಚಟುವಟಿಕೆಗಳಿಗೂ ಅಥವಾ ಪಾಕಿಸ್ತಾನಕ್ಕೂ ಹೋಲಿಕೆ ಇದೆ, ತುಷ್ಟೀಕರಣ ಅನ್ನೋದು ಹೆಚ್ಚಾಯಿತು. ಈ ರೀತಿಯ ಪ್ರತಿದಾಳಿ ಅನ್ನೋದಾಗ್ತಾ ಇದೆ. ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಪ್ರಕರಣಕ್ಕೆ ಈ ಪೋಸ್ಟರ್ ಫೈಟ್ ಅನ್ನೋದು ನಡೀತಾ ಇದೆ. ಕಾಂಗ್ರೆಸ್ ಮತ್ತು ಪಾಕಿಸ್ತಾನ್ PR ಏಜೆಂಟ್ಸ್ ನೋಡ್ತಾ ಇದ್ರಲ್ಲ, ಇದು BJP ಪ್ರತಿ ಟ್ವೀಟ್ ಪೋಸ್ಟರ್ನ ಹಾಕಿರೋದು. ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಗಾಯಬ್ ವಿವಾದಿತ ಪೋಸ್ಟರ್ನ ಹಾಕಲಾಯಿತು. ಅದಕ್ಕೆ BJP ಕೂಡ ಪ್ರತಿ ಪೋಸ್ಟರ್ನ ಹಾಕಿ ತನ್ನ ಅಸಮಾಧಾನವನ್ನು ಹೊರಹಾಕಿದೆ. ಯಾರೇನು ಮಾಡ್ತಾರೋ ಗೊತ್ತಿಲ್ಲ, ಈ ಸೋ ಕಾಲ್ಡ್ ಜನಪ್ರತಿನಿಧಿಗಳು ಏನು ಮಾತಿನ ಬಾಂಬ್ಗಳನ್ನು ಆಗಾಗ ಸಿಡಿಸ್ತಾನೆ ಇರ್ತಾರೆ. ನರೇಂದ್ರ ಮೋದಿಯವರು ಆ ಸಂತ್ರಸ್ತರ ಹತ್ರ ಮಾತಾಡಬೇಕಾಗಿತ್ತು. ದೇಶದ ಪ್ರಧಾನಿಯಾಗಿ ನನ್ನ ಕಡೆಯಿಂದ ಏನೋ ತಪ್ಪಾಯಿತು, ಅಲ್ಲೊಂದು ಸೂಕ್ತ ರೀತಿಯ ಭದ್ರತೆಯನ್ನು ಒದಗಿಸೋದಕ್ಕಾಗಲಿಲ್ಲ.
ಹೆದರಬೇಡಿ, ನಾನು ನಿಮ್ಮ ಜೊತೆ ಇದ್ದೀನಿ, ಈ ರೀತಿಯ ಧೈರ್ಯದ ಮಾತುಗಳಾಗಬೇಕಾಗಿತ್ತೆ ಹೊರತು ಆ ಬಿಹಾರದ ದೊಡ್ಡ ಸಮಾವೇಶದಲ್ಲಿ ಇಂಗ್ಲೀಷ್ನಲ್ಲಿ ವಿಶ್ವಕ್ಕೆ ಸಂದೇಶವನ್ನು ಕೊಡುವ ಪ್ರಯತ್ನವನ್ನು ಸ್ವಾಗತಿಸಿದರೂ ಕೂಡ ಸಂತ್ರಸ್ತರಿಗೆ ಯಾವ ಸಂದೇಶ ಹೋಯಿತು? ನೀವು ಹಲವಾರು ಸಂದಿಗ್ಧ ಸನ್ನಿವೇಶದಲ್ಲಿ, ಕಣ್ಣೀರು ಹಾಕೋ ಸನ್ನಿವೇಶದಲ್ಲಿ ಮಾತಾಡ್ತಿರೋ ಇಲ್ಲೋ, ಹೆಗಲು ಕೊಟ್ಟರೆ ಅದಕ್ಕಿಂತ ಆಗೋ ಸಮಾಧಾನ ಮತ್ತೊಂದಿಲ್ಲ. ಇವತ್ತು ನಮ್ಮ ನಾಗರಿಕರು ಪ್ರಾಣವನ್ನು ಕಳ್ಕೊಂಡಾಗ ಅವರ ಜೊತೆ ದೇಶದ ಪ್ರಧಾನಿ ನಿಂತುಕೊಳ್ಬೇಕಾಗಿತ್ತು ಅನ್ನೋದು ಒಂದು ಭಾಗವಾದರೆ, ಮಗದೊಂದು ಕಡೆ ಏನು ದೊಡ್ಡ ದೊಡ್ಡ ಭಾಷಣದಲ್ಲಿ ಮಾತಾಡೋದಲ್ಲ, ಪ್ರಾಕ್ಟಿಕಲಿ ನಾವು ಹೆಂಗೆ ನಡ್ಕೊಳ್ತೀವಿ ಅನ್ನೋದು ಇಂಪಾರ್ಟೆಂಟ್. ಆರ್ ಅಶೋಕ್ ಅವ್ರು ಮಾತಾಡಿದ್ದಾರೆ, ಬನ್ನಿ ಕೇಳೋಣ. ಮೋದಿಯವರ ಬಗ್ಗೆ ಟೀಕೆ ಮಾಡುವಂಥ, ಮೋದಿಯವರ ಚಿತ್ರವನ್ನು ಅವಹೇಳನಕಾರಿಯಾಗಿ ಬಿಂಬಿಸ್ತಕ್ಕಂಥದ್ದು ಇಂಥ ಕಷ್ಟದ ಸಂದರ್ಭದಲ್ಲಿ ಇದೊಂದು ಅಪರಾಧ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವ್ಯಾರು ದೇಶ ವಿರೋಧಿ ಹೇಳಿಕೆಯನ್ನು ಕೊಟ್ಟಿಲ್ಲ, ಪಾಕಿಸ್ತಾನ ಪರವಾಗಿ ಹೇಳಿಕೆಯನ್ನು ಕೊಟ್ಟಿಲ್ಲ. ನಾವು ಹೆಂಗೆ ದೇಶಕ್ಕೆ ದ್ರೋಹ ಬಗೀತೀರಿ? ನಾವ್ಯಾರು ಕೊಟ್ಟಿಲ್ಲಲ್ಲ. ಕೊಟ್ಟೋರು ಯಾರಿದ್ದಾರೋ ಅವರು ರಾಜಕೀಯದಿಂದ ನಿವೃತ್ತಿ ಆಗಬೇಕು. ನಾವ್ಯಾರು ಕೊಟ್ಟೇ ಇಲ್ಲಲ್ಲ. ಕೊಟ್ಟೋರು ನೀವು ತಾನೇ. ಇಲ್ಲ, ಪ್ರೂವ್ ಮಾಡಿ, ಧರ್ಮ ಕೇಳಿ ಹೊಡೆದಿಲ್ಲ ಅಂತ ಪ್ರೂವ್ ಮಾಡಿ, ಹಾಕಿ ಕೋರ್ಟ್ಗೆ ಹಾಕಿ, ಎಲ್ಲರ ಮೇಲೂ ಮಾನನಷ್ಟ ಮೊಕದ್ದಮೆ ಹಾಕ್ಬಿಡಿ. ಎಲ್ಲರ ಮೇಲೂ ಯಾವ್ಯಾವ ಚಾನಲ್ ಬಂದಿದೆ ಎಲ್ಲರ ಮೇಲೆ ಹಾಕಿ, ನಮ್ಮ ಮೇಲೂ ಹಾಕಿ, ಎಲ್ಲರ ಮೇಲೂ ಹಾಕಿ. ನೀರು ಯಾವುದು ಹಾಲು ಯಾವುದು ಗೊತ್ತಾಗ್ಬಿಡ್ಲಿ, ಡಿವೈಡ್ ಆಗಲಿ. ನಿಮಗೇನಾದರೂ ಮಾನ ಮರ್ಯಾದೆ ಇದ್ದರೆ ಹಾಕಿ ಎಲ್ಲರ ಮೇಲೆ. ನಾವು ತಪ್ಪು ಮಾಡಿದ್ದೀರಲ್ಲ, ನಾವು ಸುಳ್ಳು ಹೇಳಿದ್ದೀರಿ, BJPಯವ್ರು ಸುಳ್ಳು ಹೇಳಿದ್ದಾರೆ, ಮಾಧ್ಯಮದವರು ಸುಳ್ಳನ್ನು ಬಿತ್ತರ ಮಾಡಿದ್ದಾರೆ, ಹಾಕ್ಬಿಡಿ. ಇಬ್ಬರ ಮೇಲೂ ಕೇಸ್ ಹಾಕಿ, ಸತ್ಯ ಹೊರಗಡೆ ಬಂದ್ಬಿಡಿ. ನಾವೇನಾನ ತಪ್ಪು ಮಾಡಿದ್ರೆ, ನಾವೇನಾನ ಇದು ಸುಳ್ಳಾಗಿದ್ದರೆ ನಾವು ಈ ದೇಶದ ಜನಗಳ ಮುಂದೆ, ರಾಜ್ಯದ ಜನ ಮುಂದೆ ಕ್ಷಮಾಪಣೆಯನ್ನು ಕೇಳೋಕ್ಕೆ ನಾವು ರೆಡಿ ಇದ್ದೀವಿ. ಇಷ್ಟೋ ತನಕ ನಾವು ಮಾತಾಡ್ತಿದ್ದದ್ದು ಒಂದು ಭಾಗ. ನಾವು BJP ಆಯಾಮದಲ್ಲಿ ಅಥವಾ ದೇಶದ ಆಡಳಿತದ ಚುಕ್ಕಾಣಿಯನ್ನು ಹಿಡಿದಿರುವಂಥ BJP ಆಯಾಮದಲ್ಲಿ ನೋಡೋದಾದರೆ, ನೋಡಿ, ಉಗ್ರರ ದಾಳಿಯಾಗಿದ್ದ ಸಂದರ್ಭದಲ್ಲಿ ಏಕಾಏಕಿ ನಿರ್ಧಾರವನ್ನು ತೊಗೊಳಕ್ಕಾಗೋದಿಲ್ಲ. ಆ್ಯಂಡ್ ಅದನ್ನೆಲ್ಲ ಅನೌನ್ಸ್ ಮಾಡ್ದಾಗ ಕೂತ್ಕೊಳ್ಳೋಕ್ಕಾಗಲ್ಲ. ಪ್ರತಿಯೊಬ್ಬರಿಗೂ ನಾವು ಹಿಂಗೆ ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ಶತ್ರು ರಾಷ್ಟ್ರ ಅಥವಾ ಪ್ರತಿದಾಳಿಯನ್ನು ಮಾಡಬೇಕು ಅಂತಿರುವಂಥ ರಾಷ್ಟ್ರಕ್ಕೆ ನಾವೇ ಕ್ಲೂಗಳನ್ನು ಬಿಟ್ಟುಕೊಟ್ಟಂಗಾಗತ್ತೆ, ಕೋಲ್ ಕೊಟ್ಟು ಹೊಡೆಸ್ಕೊಂಡಂಗಾಗತ್ತೆ. ಸದ್ಯಕ್ಕೆ ರಾಜತಾಂತ್ರಿಕ ಕೆಲವೊಂದು ನಿಲುವು ನಿರ್ಧಾರಗಳ ಮೂಲಕ ಪಾಕಿಸ್ತಾನವನ್ನು ಕಟ್ಟಿ ಹಾಕುವಂಥ ಪ್ರಯತ್ನ ಆಗ್ತಾ ಇದೆ. ಸಮರಾಭ್ಯಾಸದಲ್ಲಿ ನಮ್ಮ ಯೋಧರು ತೊಡಗಿಕೊಂಡಿದ್ದಾರೆ ಮತ್ತು ಅವರಿಗೆ ಯಾವ ರೀತಿಯ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಬೇಕು ಆ ನಿಟ್ಟಿನಲ್ಲಿ ಆಡಳಿತ ಸರ್ಕಾರ, ಕೇಂದ್ರ ಸರ್ಕಾರ ಸರ್ವಸನ್ನದ್ಧವಾಗಿದೆ. ನಾನಿಲ್ಲಿ ಒಂದು ಮಾತನ್ನು ಡೆಫಿನೆಟ್ಲಿ ಹೇಳಲೇಬೇಕು. ನಮ್ಮ ದೇಶದ ನಾಗರಿಕರು ಅಥವಾ ಭಾರತ ದೇಶದ ನಾಗರಿಕರು ಪ್ರಾಣವನ್ನು ಕಳೆದುಕೊಂಡಿರುವ ಸಂದರ್ಭದಲ್ಲಿ ಪಕ್ಷಾತೀತವಾಗಿ ಯಾವುದೇ ಒಂದು ಪಕ್ಷ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಾಗ ಇತರ ಪಕ್ಷಗಳು ಅವ್ರ ಜೊತೆ ನಿಂತ್ಕೊಳ್ಬೇಕಾಗತ್ತೆ. ತಪ್ಪು ಅಂತ ಹೇಳಿ. ಬಟ್ ಇಂಥ ಸಂದಿಗ್ಧತೆಯಲ್ಲಿ ಆರೋಪ ಪ್ರತ್ಯಾರೋಪದಲ್ಲಿ ಮುಳುಗಿ ಹೋದರೆ ನೀವೇ ಸಬ್ಜೆಕ್ಟ್ ಆಗೋದು, ಜನಕ್ಕೆ ನೀವೇ ಸಬ್ಜೆಕ್ಟ್ ಆಗ್ತೀರಿ. ರೈಟ್. ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ AP ವಕ್ತಾರಾಗಿರುವಂಥ ಶಿವಾನಂದ ರೆಡ್ಡಿ ಅವರಿದ್ದಾರೆ. ನಮಸ್ಕಾರ ಶಿವಾನಂದ್ ಅವರೇ. ಇನ್ನು ಕಾಂಗ್ರೆಸ್ ವಕ್ತಾರಾಗಿರುವಂಥ ದರ್ಶನ್ ಅವರಿದ್ದಾರೆ. ನಮಸ್ಕಾರ ದರ್ಶನ್ ಅವರೇ. ಏನು BJP ವಕ್ತಾರರು ಸಿದ್ದನಗೌಡರು ಝೂಮ್ನಿಂದ ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ ಸಿದ್ದನಗೌಡ್ರೆ. ಮಾತಾಡ್ತೀನಿ, ಹಾಗೆ ಸಂಪರ್ಕದಲ್ಲಿರಿ ಸಿದ್ದನಗೌಡ್ರೆ. ಏನು ರಾಜಕೀಯ ಚಿಂತಕರಾಗಿರುವಂಥ ಶಶಿಕಾಂತ್ ಯಡಳ್ಳಿ ಅವರು ಝೂಮ್ನಿಂದ ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ. ಮಾತಾಡ್ತೀನಿ, ಹಾಗೆ ಸಂಪರ್ಕದಲ್ಲಿರಿ. ಸಿದ್ದನಗೌಡ್ರೆ, ಅದೇನು ನರೇಂದ್ರ ಮೋದಿ ಅವರು ಅಂತ ಏನಾದರೂ ಹೇಳಿದಾರಾ? ತಲೆ ಇಲ್ಲದ ಆ ಪೋಸ್ಟನ್ನು ನೀವು ನರೇಂದ್ರ ಮೋದಿಯವರು ಅಂತ ಏನಾದರೂ ಭಾವಿಸಿದ್ದೀರಾ? ಯಾಕೆ ಈ ರೀತಿಯ ಪ್ರತಿಕ್ರಿಯೆ ನಿಮ್ಮ ಕಡೆಯಿಂದ? ಮಾಧ್ಯಮಗಳಲ್ಲಿ, ಅದು ಪತ್ರಿಕಾ ಮಾಧ್ಯಮ ಇರ್ಬೋದು, ಇಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು, ಹಿಂದ್ಗಡೆ ಬಹಳಷ್ಟು ಚಿನುಕುಳಿ ಅಂತ ಬರ್ತಾ ಇತ್ತು, ವ್ಯಂಗ್ಯ ಚಿತ್ರಗಳು ಬರ್ತಾ ಇತ್ತು. ಇವತ್ತು ಅವುಗಳನ್ನೆಲ್ಲ ನೋಡಿದ್ರೆ ಒಂದು ಮಾಧ್ಯಮದೊಳಗಡೆ ಇರ್ತಕ್ಕಂತಹ ಉಚೋದ್ಯವಾಗಿರ್ತಕ್ಕಂಥದ್ದು ಇರ್ಬೋದು ಮತ್ತು ಪರೋಕ್ಷವಾಗಿ ತಿಳಿಸ್ತಕ್ಕಂಥ ಅಂಶಗಳನ್ನ ಆ ವ್ಯಂಗ್ಯ ಚಿತ್ರದ ಮೂಲಕ ತೋರಿಸ್ತಕ್ಕಂತಹ ಒಂದು ಮಾಧ್ಯಮದ ಒಂದು ಸಂವಾದದ ಕಾರ್ಯಕ್ರಮ ಇದ್ದ ಹಾಗೆ ಅದು. ಆ ರೀತಿ ಒಳಗಡೆ ನೋಡಿದ್ರೆ ಕಾಂಗ್ರೆಸ್ ಎಲ್ಲೋ ದಾರಿ ತಪ್ತಾ ಇದೆ. ಆ ದಾರಿ ತಪ್ಪುವಂತ ನಿಟ್ಟಿನೊಳಗಡೆ ಅದನ್ನು ಹೇಳದೇ ಇದ್ರು, ಹೆಸರು ಹೇಳದೇ ಇದ್ರೂ ಕೂಡ ಇವರೇ ಇವತ್ತೇನೋ ಗಾಯವಾಗಿದ್ದಾರೆ ಅಂತಕ್ಕಂಥ ವ್ಯವಸ್ಥೆ ಒಳಗಡೆ ಪಿತೂರಿ ನಡೆಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದು ಬಹಳಷ್ಟು ಖಂಡನೀಯ ಅಂತಕ್ಕಂಥ ವಿಷಯ. ಅದಕ್ಕಾಗಿ ನಾವ್ ಏನೇ ಇದ್ರು ಕೂಡ ಅದನ್ನ ಹೆಸರು ತೋರಿಸದೇ ಇದ್ರೂ ಇಲ್ಲ. ಯಾಕಂತಂದ್ರೆ ಒಂದು
ನಾವು ಜುಬ್ಬ ಹಾಕಿ ಒಂದು ಪೈಜಾಮನ್ ಹಾಕಿ ಅದ್ರ ಒಳಗಡೆ ನಾವು ಗಯಾಬ್ ಅಂತಕ್ಕಂಥ ವ್ಯಕ್ತಿಯನ್ನ ತೋರಿಸ್ತೀವಿ ಈ ದೇಶದೊಳಗಡೆ ಅಂತಂದ್ರೆ ಅದನ್ನ ಪಾಕಿಸ್ತಾನ ಟ್ವೀಟ್ ಮಾಡುತ್ತೆ ಅಂತಂದ್ರೆ, ಪಾಕಿಸ್ತಾನದ ಸಚಿವರು ಟ್ವೀಟ್ ಮಾಡ್ತಾರೆ ಅಂತಂದ್ರೆ, ಎಲ್ಲೋ ಒಂದ್ ಕಡೆ ಲಿಂಕ್ ನಮ್ಮ IAS ಏಜೆಂಟ್ರು ಮೋಸ್ಟ್ಲಿ ಕಾಶ್ಮೀರದಲ್ಲಿ ಅಷ್ಟೇ ಅಲ್ಲ ಇಡೀ ದೇಶದಲ್ಲೇನೆ ನಮ್ಮ ಒಂದು ರೂಪದೊಳಗಡೆ ಎಲ್ಲಾ ರೂಪದೊಳಗಡೆ ಕಾಣಿಸ್ತಾ ಇದಾರೋ ಅಂತಕ್ಕಂಥ ಭಯ ಇವತ್ತು ಜನರಲ್ಲಿ ಮೂಡಿಸ್ತಕ್ಕಂತಹ ಈ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ದೇಶ ಇವತ್ತು ಇಂತಹ ಒಂದು ನಾಗರಿಕರ ಹತ್ಯೆ ಆದಾಗ ದೇಶ ಅಂತಕ್ಕಂಥದ್ದು ಒಕ್ಕಟ್ಟಾಗಿರ್ಬೇಕು ಅಂತಕ್ಕಂಥ ಸಂದೇಶವನ್ನ CWC ವರದಿ ಒಳಗಡೆ ಅಂದ್ರೆ ತಾವು ಖರ್ಗೆ ಅವರು ಮೊನ್ನೆ ಬಹುಪಕ್ಷದ ಎಲ್ಲಾ ಪಕ್ಷದ ವ್ಯವಸ್ಥೆ ಒಳಗಡೆನೆ ಹೇಳಿರ್ತಕ್ಕಂಥದ್ದು. ನೀನ್ ಜಯರಾಮ್ ರಮೇಶ್ ಅವರು ಕೂಡ ಹೇಳಿರ್ತಕ್ಕಂಥದ್ದು, ಯಾವುದೇ ಕಾರಣಕೊಂಡು ಕಾಂಗ್ರೆಸ್ಸಿಗರು ದೇಶದ ವಿಷಯಗಳ ಬಂದಾಗ, ಉಗ್ರಗಾಮಿಗಳನ್ನ ಮಟ್ಟ ಹಾಕುವಂತ ವಿಷಯಗಳ ಬಂದಾಗ ಬಾಯಿ ಮುಚ್ಕೊಂಡು ಕೂತ್ಕೋಬೇಕು. ಒಂದು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಒಂದು ರಾಷ್ಟ್ರ ಮಟ್ಟದೊಳಗಡೆ ಹೈಕಮಾಂಡ್ ಏನ್ ತೆಗೆದುಕೊಳ್ತಾ ನಿರ್ಧಾರ, ಆ ನಿರ್ಧಾರಕ್ಕೆ ನೀವೆಲ್ಲರೂ ಬದ್ಧರಾಗಬೇಕು ಅಂತ ಹೇಳಿದ್ರೂ ಕೂಡ ಹೈಕಮಾಂಡ್ ಎಲ್ಲೋ ಇವತ್ತು ಎಡವಟ್ಟು ಮಾಡ್ಕೊಂಡಿದೆ ಮತ್ತು ಹೈಕಮಾಂಡ್ ಇಡೀ ತಮ್ಮ ಪಕ್ಷದ ಕಾರ್ಯಕರ್ತರ ಮೇಲೆ ಹಿಡಿತ ಸಾಧಿಸಿಲ್ಲ ಅಂತಕ್ಕಂಥದ್ದು ಇದು ಮೇಲ್ನೋಟಕ್ಕೆ ಕಂಡು ಬರ್ತಕ್ಕಂಥ ವಿಷಯ ಅಂತ ನನ್ನ ಅನುಭವ. ಇಂಥ ಒಂದು ಕಠಿಣ ಟೀಕೆಗೆ BJP ಹೆಂಗೆ ಪ್ರತಿಕ್ರಿಯೆ ಕೊಡ್ಬೋದು ಅಂತ ನೀವು ನನ್ನನ್ನು ಕೇಳಿದ್ರೆ ನಾನು ಹೇಳ್ತೀನಿ. 26 ಅಮಾಯಕರನ್ನು, ನಾಗರಿಕರನ್ನು ಆ ಉಗ್ರರು ಸದೆಬಡಿದಾಗ ತಲೆ ಗುಂಡಿಟ್ಟು ಕೊಂದ ಸಂದರ್ಭದಲ್ಲಿ ಐ ಅಗ್ರಿ, ಸೌದಿ ಅರೇಬಿಯಾದಲ್ಲಿದ್ದರು ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದು ಎಲ್ಲಿಗೆ ಹೋಗಬೇಕಾಗಿತ್ತು ಅಂದರೆ ಆ ರಕ್ತ ಸಿಕ್ತ ಜಾಗ ಇತ್ತು ನೋಡಿ ಪಹಲ್ಗಾಮ್, ಅಲ್ಲಿಗೆ ಭೇಟಿ ನೀಡಬಹುದಾಗಿತ್ತು. ಸಂತ್ರಸ್ತರಿದ್ರು ನೋಡಿ ಅವರನ್ನು ಭೇಟಿ ಮಾಡ್ಬೋದಾಗಿತ್ತು. ಇವತ್ತು ಆ ಮೃತರ ಕುಟುಂಬಗಳಿಗೆ ಭೇಟಿ ಕೊಟ್ಟು ನಾನಿದ್ದೀನಿ ನಿಮ್ಮ ಜೊತೆ ಅಂತ ಹೇಳಿ ಅವರಿಗೆ ಸಾಂತ್ವನವನ್ನು ಹೇಳ್ಬೋದಾಗಿತ್ತು. ದೇಶದ ಜನತೆಯನ್ನು ಉದ್ದೇಶಿಸಿ ಮಾತನಾಡಬಹುದಿತ್ತು. ಏನೋ ವೈಫಲ್ಯ ಆಗಿದೆ, ಮುಂದೆಂದು ಹಿಂಗಾಗದಂಗೆ ನಾನು ಜವಾಬ್ದಾರಿ ತಗೊತೀನಿ, ನನ್ನ ನಂಬಬಹುದು ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ಕೊಡದೆ ನೀವು ಇವ್ರ ಮೇಲೆ ಅವರು ಟೀಕೆ ಟಿಪ್ಪಣಿ ಮಾಡಿಕೊಂಡ್ರೆ ಇದನ್ನು ಜನ ಬಯಸ್ತಾರ ಸಿದ್ದನಗೌಡ್ರೆ? ಅಲ್ಲ ಮೇಡಮ್, ಈಗ ಅವರು ದುಬಾಯಿದ ಪ್ರವಾಸವನ್ನ ಅರ್ಧಕ್ಕೆ ಮೊಟಕುಗೊಳಿಸ್ಕೊಂಡು ಬಂದು ಯಾವುದೇ ವ್ಯವಸ್ಥೆಗಳನ್ನ ಮಾಡಿದ್ದಾರೆ ಅಂತಕ್ಕಂಥದನ್ನ ಜನಸಾಮಾನ್ಯರು ಕೂಡ ಇವತ್ತು ನೋಡ್ತಾ ಇದ್ದಾರೆ. ಅಲ್ಲಿಂದ ಬಂದ ತಕ್ಷಣ ಸಂಪುಟ ಸಭೆಯನ್ನ ಕರಿತಕ್ಕಂಥದ್ದು ಇರ್ಬೋದು, ಒಂದು ಎಲ್ಲ ಪಕ್ಷಗಳ ಪದಾಧಿಕಾರಿಗಳನ್ನ ಕರಿತಕ್ಕಂಥದ್ದು ಇರ್ಬೋದು, ಮತ್ತು ಮನ್ ಕಿ ಬಾತದೊಳಗಡೆ ಹೇಳಿರ್ತಕ್ಕಂಥದ್ದು ಇರ್ಬೋದು, ಬಿಹಾರದ ಹೊರಗಡೆ ಇರ್ತಕ್ಕಂಥ ದೊಡ್ಡದಾಗಿರ್ತಕ್ಕಂಥ ಸಮಾವೇಶದಲ್ಲಿ ಹೇಳಿರ್ತಕ್ಕಂಥದ್ದು ಇರ್ಬೋದು, ಈ ರಾಷ್ಟ್ರದೊಳಗಡೆ ಒಂದೇ ಒಂದು ನಡೆದಿರ್ತಕ್ಕಂಥ ಈ ಘಟನೆಗಳಿಗೆ ಉಗ್ರಗಾಮಿಗಳಿಗೆ ಜೀವನದಲ್ಲಿ ಯೋಚನೆ ಮಾಡಲಾರದಷ್ಟು, ಊಹಿಸಲಾರದಷ್ಟು ಶಿಕ್ಷೆಯನ್ನು ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳುವುದರ ಜೊತೆಗೆ ಮತ್ತು ಅನೇಕ ಐತಿಹಾಸಿಕ ನಿರ್ಣಯಗಳನ್ನ 1960ರಲ್ಲಿ ಹೊಂದಿರತಕ್ಕಂಥ ಇವತ್ತಿನವರೆಗೂ ಕೂಡ 76 ವರ್ಷಗಳ ಕಾಲ ನಡೆದು ಬಂದಿರತಕ್ಕಂತಹ ನಿರ್ಣಯಗಳನ್ನ ಇವತ್ತು ರದ್ದುಗೊಳಿಸುವಂತ ಗಟ್ಟಿತನವನ್ನು ತೋರಿಸುವುದರೊಂದಿಗೆ ಮತ್ತು ಎಲ್ಲ ಸಶಸ್ತ್ರ ಪಡೆಗಳನ್ನ ಇಲ್ಲ ಅಂತ ಹೇಳೋದೇ ಇಲ್ಲ. ನಾನು ಕಂಪ್ಲೀಟ್ಲಿ ಅಗ್ರಿ, ನಾನು ಇದ್ಯಾವುದನ್ನು ಇಲ್ಲ ಅಂತ ಹೇಳಲ್ಲ. ಆದರೆ ನರೇಂದ್ರ ಮೋದಿಯವರ ಮಾತು, ಭಾಷಣ AC ಹಾಲ್ಗೆ, ಸಮಾವೇಶದ ಮೈಕುಗಳಿಗಷ್ಟೇ ಸೀಮಿತ ಆಗಿದೆ ಅಂತ ನಿಮ್ಗೆ ಅನ್ಸಲ್ವಾ? ಕಂಪೇರ್ ಮಾಡ್ತಾರ್ರಿ ಜನ, ಕಂಪೇರ್ ಮಾಡ್ತಾರೆ. ಹಿಂದೆ ಇಂದಿರಾ ಗಾಂಧಿ ಹೆಂಗ್ ನಡ್ಕೊಂಡ್ರು, ರಾಜೀವ್ ಗಾಂಧಿ ಹೆಂಗ್ ನಡ್ಕೊಂಡ್ರು, ನೆಹರು ಹೆಂಗ್ ನಡ್ಕೊಂಡ್ರು ಅಂತ ಕಂಪೇರ್ ಮಾಡಕ್ ನೀವು ಅವಕಾಶ ಮಾಡ್ಕೊಡ್ತಿದ್ದೀರಿ. ಇಂಪಾಸಿಬಲ್ ಮೇಡಮ್. ನೆಹರು ಸರ್ಕಾರಕ್ಕೂ ನರೇಂದ್ರ ಮೋದಿ ಸರ್ಕಾರಕ್ಕೂ ಬಹಳಷ್ಟು ಅಜಗಜಾಂತರವಾಗಿರ್ತಕ್ಕಂಥ ವ್ಯತ್ಯಾಸ ಇದೆ. ಯಾಕಂದ್ರೆ ಘಟನೆಯಾದ ಕೆಲವು ಕ್ಷಣಗಳಲ್ಲಿ ಈ ದೇಶದ ರಾಷ್ಟ್ರೀಯವಾಗಿರ್ತಕ್ಕಂತಹ ಮತ್ತು ಈ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಆ ಸ್ಥಳವನ್ನ ಪರಿಶೀಲನೆ ಮಾಡುವಂತಗೋಸ್ಕರವಾಗಿ ಮುಂದಿನ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ಳುವ ಸಲುವಾಗಿ ಸ್ಪಾಟ್ ಮೇಲೆ ಇರ್ತಕ್ಕಂತಹ ಗೃಹ ಮಂತ್ರಿಯನ್ನ ನೋಡ್ತೀವಿ. ಹಿಂದೆ ಮುಂದೆ ನೋಡಲಾರದಂತ ಜಮ್ಮು ಕಾಶ್ಮೀರದ ಒಳಗಡೆ ಘಟನೆ ಆದ್ರೆ ಯಾವುದೇ ಇಲ್ಲಿವರೆಗೆ ಆಳಿರ್ತಕ್ಕಂಥ ಪಕ್ಷಗಳು, ರಾಷ್ಟ್ರೀಯ ನಾಯಕರು ಕಾಶ್ಮೀರದಲ್ಲಿ ಉಗ್ರಗಾಮಿ ಚಟುವಟಿಕೆಗಳನ್ನ ಬಿಡಿ ಸಾಮಾನ್ಯವಾಗಿ ಕಾಲ್ ಕೂಡ ಇಡ್ತಾ ಇರಲಿಲ್ಲ. ಹಿಂದೆ ಕೂಡ ಕೂಡಿದೀವಿ. ಈ ಗೃಹ ಸಚಿವರು, ರಾಷ್ಟ್ರವನ್ನು ಆಳಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಗೃಹ ಸಚಿವರಾಗಿರ್ತಕ್ಕಂಥ ಸುಶೀಲ್ ಕುಮಾರ್ ಶಿಂದೆ ಅವರು ಕಾಶ್ಮೀರ್ ಪ್ರವಾಸದೊಳಗಡೆ ಮಾತನ್ನ ಹೇಳ್ತಾರೆ, ನಾನು ಗೃಹ ಸಚಿವನಾಗಿ ಎಲ್ಲಾ ನನ್ನ ಕಡೆ ಶಕ್ತಿಗಳು ಇದ್ರೂ ಕೂಡ, ನನಗೆ ಸೆಕ್ಯೂರಿಟಿ ಇದ್ರೂ ಕೂಡ ಕಾಶ್ಮೀರಕ್ಕೆ ಭೇಟಿ ಕೊಡಲಾರಂತ ಪರಿಸ್ಥಿತಿ ಒಳಗಡೆ ಇದ್ದೆ. ಇವತ್ತು ನರೇಂದ್ರ ಮೋದಿ ಅವರ ಸಹಾಯದಿಂದ, ಇವತ್ತು ನರೇಂದ್ರ ಮೋದಿ ಅವರು ಮಾಡಿರ್ತಕ್ಕಂಥ ಕಾರ್ಯಕ್ರಮದಿಂದ ಇವತ್ತು ನಿರ್ಭೀತವಾಗಿ ಕಾಶ್ಮೀರದಲ್ಲಿ ಅಡ್ಡಾಡ್ತಾನೆ ಅಂತ ಹೇಳಿ ಒಬ್ಬ ಮಾಜಿ ಗೃಹ ಸಚಿವರು ಹೇಳ್ತಾರ ಅಂತಂದ್ರೆ, ಇವತ್ತು ಮೋದಿ ಅವರಾಗ್ಲಿ ಅಮಿತ್ ಶಾ ಅವರಾಗ್ಲಿ BJP ಸರ್ಕಾರ ಕೈ ಕಟ್ಟಿ ಕುಳಿತಿಲ್ಲ ಮೇಡಮ್, ಕೆಲಸ ಮಾಡ್ತಾ ಇದೆ. ಅದು ಏನು ಅನ್ನೋದನ್ನ ಜಮ್ಮು ಕಾಶ್ಮೀರ ನಿರ್ಭಯವಾಗಿ ಇರ್ಲಿಕ್ಕೆ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮತ್ತೆ ಈ ಘಟನೆ ಆದ ತಕ್ಷಣವೂ ಕೂಡ ಮತ್ತು ಸ್ಪಂದನೆ ಮಾಡ್ತಕ್ಕಂಥ ಕೆಲಸವನ್ನ ನಮ್ಮ ಭಾರತೀಯ ಜನತಾ ಪಾರ್ಟಿ ಮತ್ತು ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಮಾಡಿದೆ ಅಂತಕ್ಕಂಥದನ್ನ ನಾನು ಘಂಟಾಘೋಷವಾಗಿ ಓಕೆ ಸಿದ್ದನಗೌಡ್ರೆ, ಮಾತಾಡ್ತೀನಿ ನಿಮ್ ಜೊತೆ. ಹಾಗೆ ಸಂಪರ್ಕದಲ್ಲಿರಿ. ದರ್ಶನ್ ಅವರೇ, ಪೋಸ್ಟ್ ಹಾಕಿರೋದು ನೀವಾಗಿರೋದ್ರಿಂದಾಗಿ ಅದರ ಮೀನಿಂಗ್ ಏನು ಅಂತ ನೀವೇ ತಿಳಿಸ್ಬೇಕು. ಒಂದು,
ಯುದ್ಧ ಬೇಡ ಅಂತ ಇದ್ದೀರಿ ಅಲ್ವೇ? ಪಾಕಿಸ್ತಾನ ಕಾಂಗ್ರೆಸ್ಸಿನ ಮಿತ್ರ ರಾಷ್ಟ್ರ ಅಂತ BJP ಕೇಳ್ತಿದೆ. ಇದಕ್ಕೆ ನಿಮ್ಮ ಉತ್ತರ ಏನು? ಅಲ್ಲಿ ಯಾರು ಮುಖ ಇಲ್ಲ. ಅದು ಪುಲ್ಲಿಂಗನೋ ಸ್ತ್ರೀಲಿಂಗನೋ ಅಥವಾ ತೃತೀಯ ಲಿಂಗನೋ ಯಾವ ಕಲ್ಪನೆಗೂ ನಿಲುಕದ್ದು. ನೀವು ಅಲ್ಲಿಗೂ ಹೊರಗೆ ಹೋಗ್ಬಿಟ್ರಲ್ಲ. ಅಲ್ಲಲ್ಲ, ಅಲ್ಲಿ ಯಾರ ಮುಖ ಇದೆಯಾ? ವಾಸ್ತವವಾಗಿ ಮಾತಾಡೋಣ, ಪ್ರಾಕ್ಟಿಕಲಿ. ಆದರೆ ಅಲ್ಲಿ ಮೇಲ್ಗಡೆ ಒಂದು ಹಣೆ ಬರೆದಿದ್ದಾರೆ, ಜಿಮ್ಮೆದಾರಿಕೆ ಸಮಯ್ ಗಾಯಬ್. ನಾವು ಯಾರ ಹೆಸರು ಹಾಕಿಲ್ಲ. ಅಷ್ಟನ್ನು ನಾವು ಹಾಕಿದ ತಕ್ಷಣ ಅದು ಹೋಗಿ ನಾಟಿದ್ದು ಯಾರಿಗೆ ಅಂದರೆ BJP ಅವರಿಗೆ. ಅವರೇ ಒಪ್ಕೊಂಡ್ರು ಏನಾದರೂ ಸಂಕಷ್ಟದ ಸಂದರ್ಭ ಇದ್ದಾಗ ನರೇಂದ್ರ ಮೋದಿ ಅವರು ಗಾಯಬ್ ಆಗ್ತಾರೆ, ಇವ್ರು ನರೇಂದ್ರ ಮೋದಿ ಅವ್ರಿಗೆ ಹೇಳ್ತಾ ಇದ್ದಾರೆ ಅಂತ ಅವ್ರು ಒಪ್ಕೊಂಡಾಯ್ತು. ಪಾಸ್ ತಗೋತೀನಿ. ಎಸ್, ನರೇಂದ್ರ ಮೋದಿ ಅವರು ದೇಶದ ಜವಾಬ್ದಾರಿಯನ್ನ ನೆಟ್ಟಗೆ ನಿಭಾಯಿಸ್ತಿಲ್ಲ ಅಂತ ಹೇಳುವ ಎದೆಗಾರಿಕೆ ಕಾಂಗ್ರೆಸ್ಗಿಲ್ಲ ಅಂತ ಅರ್ಥೈಸ್ಕೋಬೇಕಾಗಂದ್ರೆ ನಾವು ಮೊದಲನೇ ದಿನನೇ ಉತ್ತರ ಕೊಟ್ಟಿದ್ದೀವಿ. ನಮ್ಮ ಎದೆಗಾರಿಕೆಯನ್ನು ಪ್ರಶ್ನೆ ಮಾಡಬೇಕಂದ್ರೆ ನಮ್ಮ ಇತಿಹಾಸ ನೋಡ್ಕೊಬಂದ್ರೆ ಸಾಕು. ಕಾಂಗ್ರೆಸ್ನವ್ರು ಎದೆಗಾರಿಕೆ ಗಟ್ಟಿತನ ಸುಮ್ಮನೆ ಅಟಲ್ ಬಿಹಾರಿ ವಾಜಪೇಯಿ ಅವ್ರು ದೂರ್ಗೆ ಅಂತ ಕರೀತಾರೆ ಇಂದಿರಾ ಗಾಂಧಿ ಅವ್ರನ್ನ. ಇದು ಒಂದು. ಮೇಡಮ್, ಘಟನೆ 22ಕ್ಕಾಗಿದೆ, ನಾವಿಂದು 29ರಲ್ಲಿ ಇದ್ದೇವೆ. ನರೇಂದ್ರ ಮೋದಿ ಅವರು ಸೌದಿಗೆ ಹೋಗಿದ್ರು, ಸೌದಿಯಿಂದ ಬಂದರು. ಅವರು ಬಿಹಾರ ಚುನಾವಣೆಗೆ ಯಾಕೆ ಪ್ರಚಾರಕ್ಕೆ ಹೋದರು? ಮೊದಲನೇ ಪ್ರಶ್ನೆ. ದೇಶಕ್ಕಿಂತ ಸೈನ್ಯಕ್ಕಿಂತ ನಾಗರಿಕರಿಗಿಂತ ಚುನಾವಣಾ ಪ್ರಚಾರನೇ ನಿಮಗೆ ಮುಖ್ಯ ಆಯಿತಾ? ಎರಡನೇದು. ಮೂರನೇದು, ಆಲ್ ಪಾರ್ಟಿ ಮೀಟಿಂಗ್ ಕರೆದಿರೋರೇ ನರೇಂದ್ರ ಮೋದಿಯವರು. ಒಬ್ಬ ಚೇರ್ಪರ್ಸನ್ ಆಗಿ ಬಂದಿರತಕ್ಕಂಥ ಎಲ್ಲ ಪಾರ್ಟಿಯವರಿಗೆ ಮಾತಾಡಬೇಕಾಗಿರ್ತಕ್ಕಂಥ ತಮ್ಮ ನಿರ್ಧಾರ ಹೇಳಬೇಕಾಗಿದ್ದಂಥವ್ರು ನರೇಂದ್ರ ಮೋದಿಯವರು. ಆಲ್ ಪಾರ್ಟಿ ಮೀಟಿಂಗಿಗೆ ಗೈರಾದರು. ನಾಲ್ಕನೇದು, ಇವತ್ತು ಪಹಲ್ಗಾಮಲ್ಲಿ ಇಷ್ಟು ದೊಡ್ಡ ದುರಂತ ಆಗಿದೆ. ಹಿಂದಿನ ನೆಹರು ಬಗ್ಗೆ ಏನೋ ಮಾತಾಡಿದ್ರು. ನೆಹರು 1962ರಲ್ಲಿ ಯುದ್ಧ ಭೂಮಿ, ಇಲ್ಲೇ ಇದೆ ನನ್ನ ಫೋಟೋ, ಯುದ್ಧ ಭೂಮಿನಲ್ಲಿ ಹೋಗಿ ಸೈನಿಕರಿಗೆ ಧೈರ್ಯ ತುಂಬ ಕೆಲಸ ಮಾಡಿದ್ರು. ಇಂದಿರಾ ಗಾಂಧಿ ಅವರು 1971 ಯುದ್ಧ ಆದಾಗ ಯುದ್ಧ ಭೂಮಿಗೆ ಹೋಗಿ ಸೈನಿಕರಿಗೆ ಧೈರ್ಯ ತುಂಬುವಂಥ ಕೆಲಸ ಮಾಡಿ ತಮ್ಮ ಚಿನ್ನವನ್ನು, ದೇಶದ ಸೈನ್ಯ ಬಲಪಡಿಸೋಕ್ಕೋಸ್ಕರ ತಮ್ಮ ಚಿನ್ನವನ್ನು ಬ್ಯಾಂಕಲ್ಲಿ ಅಡಮಾನಕ್ಕಿಟ್ರು, ತಮ್ಮ ಸ್ವಂತ ಚಿನ್ನ. ಅದಕ್ಕೆ ಬೇರೆ BJP ಅವರು ಏನಾರು ಅಂದುಬಿಟ್ಟವ್ರು. ಈ ಇತಿಹಾಸ ನಮಗಿರ್ತಕ್ಕಂಥದ್ದು. ಆಮೇಲೆ ಆ ಘಟನೆ ನಡೆದು ಘಟನೆ ಸ್ಥಳಕ್ಕೆ ಇಲ್ಲಿ ತನಕ ಹೋಗಲಿಲ್ಲ, ಒಬ್ಬರ ಆರೋಗ್ಯವನ್ನು ಕೇಳೋ ಕೆಲಸ ಮಾಡಲಿಲ್ಲ. ಜೊತೆಗೆ ಅಷ್ಟು ಜನ ಸಿಲುಕಾಕೊಂಡವರ ಟಿಕೆಟ್ ದರ ಬೇಕಾಬಿಟ್ಟು ಅವ್ರನ್ನ ವಾಪಸ್ ಹೆಂಗೆ ಕಳಿಸೋದು ಅಂತ ಯೋಚನೆ ಮಾಡ್ಬೋದಿತ್ತು. ಸೇನೆ ವಿಮಾನ ಇತ್ತು, ಎಲ್ಲದೂ ಇದ್ರು. 80,000 90,000ದಷ್ಟು ಟಿಕೆಟು, ಅದರಲ್ಲಿ GST ತಗೊಳ್ಳೋಂಥ ಪರಿಸ್ಥಿತಿಗೆ ಅವ್ರು ಹೋಗಿ ತಲುಪಿದ್ರಲ್ಲ. ಇಷ್ಟು ದಿನ ಆದರೂ ಬೇರೆಲ್ಲ ಪ್ರಧಾನಿಯವರು, ಮನಮೋಹನ್ ಸಿಂಗ್ ಅವರು 2008, ನಾನು ಕ್ಲಿಪ್ಪಿಂಗ್ ಈಗ ತೋರಿಸ್ತೀನಿ, ಘಟನೆ ಆದ ತಕ್ಷಣ ಬಾಂಬೆಗೆ ಬಂದು ವಿಲಾಸರಾವ್ ದೇಶ್ಮುಖ್ ಅವ್ರನ್ನ ಒಂದು ಬದಿಯಲ್ಲಿ ನಿಂತ್ಕೊಂಡು ಮಾಧ್ಯಮಗಳಿಗೆ ಅಡ್ರೆಸ್ ಮಾಡಿ ಹೇಳಿದ್ದಾರೆ ಏನೇನು ನಾವು ಕ್ರಮಗಳನ್ನ ತಗೊಂಡಿದ್ದೀವಿ, ಕೇಂದ್ರ ಸರ್ಕಾರದ ನಿರ್ಧಾರಗಳೇನು, ಪ್ರತಿಯೊಂದನ್ನು ಮಾಧ್ಯಮಕ್ಕೆ ಹೇಳಿದ್ದಾರೆ. ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳಿದ್ರು, ಇಂದಿರಾ ಗಾಂಧಿ ಅವರು ಮಾಧ್ಯಮ ಉದ್ದೇಶಿಸಿ ಮಾತಾಡಿದ್ರು, ನೆಹರೂರವರು ಮಾಧ್ಯಮ ಉದ್ದೇಶಿಸಿ ಅವತ್ತಿನ ರೇಡಿಯೋಗಳಲ್ಲಿ ನೆಹರೂರವರು ಮಾತಾಡಿದ್ರು. ಆದರೆ ಆ ಪ್ರಧಾನಿ ಸ್ಥಾನದಲ್ಲಿ ಕೂತಿರ್ತಕ್ಕಂಥ ಮಾನ್ಯ ನರೇಂದ್ರ ಮೋದಿಯವರು ಈ ಕ್ಷಣದ ತನಕ ಯಾವುದೇ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಇನ್ನು ನಮ್ಮ ವಿರೋಧ ಪಕ್ಷದ ಜವಾಬ್ದಾರಿ ಬಗ್ಗೆ ನೀವು ಕೇಳಿದ್ದೀರಿ, ಅದರಲ್ಲೂ ಎದೆಗಾರಿಕೆ ಅನ್ನುವಂಥ ಪ್ರಶ್ನೆಯಲ್ಲೂ ಕೇಳಿದಿರಿ ತಾವು. ಮೇಡಮ್, ಮಾನ್ಯ ರಾಹುಲ್ ಗಾಂಧಿಯವರು ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಮಾನ್ಯ ಪ್ರಧಾನಮಂತ್ರಿಯವರಿಗೆ ಪತ್ರ ಬರೆದಿದ್ದಾರೆ. ಆದಷ್ಟು ಬೇಗ ಇಷ್ಟೊತ್ತಿಗೆ ಕರಿಬೇಕಿತ್ತು, ಜಂಟಿ ಏನೋ ಒಂದು ಅಧಿವೇಶನವನ್ನು ಕರೆದು ಏನೇನು ಅಂತ ಅಲ್ಲಿ ಚರ್ಚೆಗಳಾಗಬೇಕು, ವಿಚಾರ ವಿನಿಮಯ ಆಗಬೇಕು. ಅಲ್ಲಿ ಒಮರ್ ಅಬ್ದುಲ್ಲಾ ಆಲ್ರೆಡಿ ಅವರು ಸೆಷನ್ನ ಕರೆದು ಅಲ್ಲಿ ಕ್ಷಮೆಯನ್ನು ಕೇಳುವಂತ ಕೆಲಸ ಮಾಡಿದ್ದಾರೆ. ಮತ್ತೆ ಇವರೇ ಒಪ್ಕೊಂಡಿದ್ದಾರೆ ಇದು ನಮ್ಮ ಭದ್ರತಾ ವೈಫಲ್ಯ ಅಂತ ಒಪ್ಕೊಂಡಿದ್ದಾರೆ. ಇನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ, ನೀವು ಯಾವ ನಿರ್ಧಾರ ತಗೊಂಡ್ರು ನಾವು ಅದಕ್ಕೆ ಬದ್ಧ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಮೇಡಮ್, ಇದು ನಾವು ಮೊದಲಲ್ಲ ಮೇಡಮ್, ಹಿಂದೊಮ್ಮೆ ಕೋವಿಡ್ ಬಂದಿತ್ತು. ಕೋವಿಡ್ ಬಂದರು 8 ಗಂಟೆಗೆ ಎಲ್ಲ ಲಾಕ್ಡೌನ್ ಅಂದರು. ಆಮೇಲೆ ಸ್ವಲ್ಪ ದಿನ ಆದಮೇಲೆ ಬಂದರು, ಮತ್ತೆ 8 ಗಂಟೆಗೆ ಬಂದರು. 1-2 ತಿಂಗಳಾದಮೇಲೆ ಈಗ ಕೋವಿಡ್ ಓಡಿಸೋಣ ಎಲ್ಲ ಸೇರಿಬಿಟ್ಟು ದೇಶವಾಸಿಯು ನೀವು ತಾಲಿ ಬಜಾಯಿ ಎಂಥದ್ದು ಶಂಖ ಊದಿ ಚಪ್ಪಾಳೆ ತಟ್ಟಿ ದೀಪ ಹಚ್ಚಿ ಇನ್ನೆಂಥದ್ದು ಎಂಥದ್ದು ಜಾಗ್ಟೆ ಬಿಡಿರಿ ಅಂತ ಏನು ಮೋದಿ ಭಕ್ತರು ತಗೊಬಂದ್ರು. ಮನೇಲಿರೋ ಡ್ರಮ್ಮು ಚೊಂಬು ಬಿಂದಿಗೆ ಎಲ್ಲ ತಗೊಂಬಂದು ಏನು ಬಡ್ದಿದ್ದು ದೀಪ ಹಚ್ಚಿ ಅಂದರೆ ಬೆಂಕಿ ಪಂಜಲ್ಲ ಮೇಡಮ್, ದೊಡ್ಡ ಹಿಂಗೆಲ್ಲ ಮರದ ದಿಮ್ಮಿಲ್ಲ ಇಟ್ಟು ಬೆಂಕಿ ಹಚ್ಚಿದ್ದು ಅಂತ ಅಂಧ ಭಕ್ತರು ಇರ್ತಕ್ಕಂಥ ಪಾರ್ಟಿಯವರು. ಅದಕ್ಕೂ ಹಿಂದೆ ನಾವು ಪುಲ್ವಾಮಾ ಘಟನೆ ಆದಾಗಲೂ ಸಮೇತ ಈ ದೇಶದ ಜನರನ್ನು ಉದ್ದೇಶಿಸಿ ನರೇಂದ್ರ ಮೋದಿಯವರು ಯಾವ ವಿಚಾರವನ್ನು ಹಂಚಿಕೊಂಡಿಲ್ಲ.
ನೋ 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 ಪುಲ್ವಾಮಾ ನೆಕ್ಸ್ಟ್ ಮಣಿಪುರಕ್ಕೆ ಮಣಿಪುರಕ್ಕೆ ಹೋಗೇ ಇಲ್ಲ ಬಿಡಿ. ಮಣಿಪುರಕ್ಕೆ ನರೇಂದ್ರ ಮೋದಿಯವರು ಕಾಲು ಇಡ್ಲಿಲ್ಲ. ಕೊನೆಗೆ ಅವ್ರದ್ದೊಂದು ಸರ್ಕಾರ ಅಂತಲ್ಲಿತ್ತು, ಆ ಸರ್ಕಾರನ ಸರೆಂಡರ್ ಮಾಡುವಂತ ಪರಿಸ್ಥಿತಿ. ಇವತ್ತಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಇರ್ತಕ್ಕಂಥದ್ದು, 100 ಜನ ಅಲ್ಲಿ ಸತ್ತು ಹೋಗಿರ್ತಕ್ಕಂಥ ನಾವು ನೋಡಿದೀವಿ. ಹಿಂದೊಮ್ಮೆ ರೈತರ ಹೋರಾಟ ಬೇಕಾದ್ರೆ 720 ಜನ ಸತ್ರು. ಅವಾಗ್ಲೂ ಸಮೇತ ಈ ದೇಶದ ರೈತರನ್ನ ಉದ್ದೇಶಿಸಿ ಅವರು ಮಾತಾಡೋದಕ್ಕೆ ಹೋಗ್ಲಿಲ್ಲ. ಮತ್ತೆ ಇದಕ್ಕೆ ಇನ್ನೇನಂತಾರೆ, ಗಾಯಬಲ್ದಲೆ ಅವರೇ ಒಪ್ಕೊಂಡ್ರಿ ಬಿಜೆಪಿಯವರು, ಹೌದು ನಮ್ಮ ಪ್ರಧಾನಿ ಗಾಯಬಾಗಿದ್ದಾರೆ ಅಂತ. ಅದಕ್ಕೆ ಆಕ್ರೋಶ, ರೋಷ ಎಲ್ಲ ಬರ್ತಾ ಇದೆಯಲ್ಲ. ಅಂದ್ರೆ ನೀವು ಇಂಡೈರೆಕ್ಟ್ ಆಗಿ ಅವ್ರಿಗೆ ಹೇಳಿದ್ದು ಅಲ್ಲ, ಅವ್ರು ಒಪ್ಕೊಂಡ್ರಲ್ಲ. ಈಗ ಅಶೋಕ್ ಅವರು ಒಪ್ಕೊಂಡ್ರಲ್ಲ, ನಾವೇನು ಮೋದಿ ಅವ್ರ ಹೆಸರು ಹಾಕಿರಿ, ನಮಗೆ ಗೌರವ ಇದೆ ಮೇಡಮ್ ದೇಶದ ಪ್ರಧಾನಿ ಅಂತೇಳಿ. ಅವ್ರ ಪಕ್ಷದವ್ರಿಗೆ ಆ ರೀತಿ ಗೌರವ ಕೊಡುವಂತ ಕೆಲಸ ಅವ್ರು ಮಾಡ್ತಾ ಇಲ್ಲಲ್ಲ. ಭಾರತ ಸೇನೆ ಪಾಕ್ ಮೇಲೆ ಶಿವಾನಂದ ರೆಡ್ಡಿ ಅವರು ಯುದ್ಧ ಮಾಡ್ತಾರೋ ಇಲ್ಲೋ, ಪಕ್ಷಗಳ ಯುದ್ಧ ಬಹಳ ಜೋರಾಗಿ ನಡೀತಾ ಇದೆ, ಏನಂತೀರಿ? ಇದು BJP ಗೌರ್ಮೆಂಟ್ ಬಂದರೆ ಹಿಂದೂ ಮುಸ್ಲಿಂ ಗಲಾಟೆ ಶುರು ಮಾಡಿಬಿಡ್ತಾರೆ. ನಾನು ನೋಡ್ದಂಗೆ ಇನ್ನೊಂದು ಅದು ವರ್ಕ್ ಬೋರ್ಡ್ದು ಅದೆಲ್ಲ ಪ್ರಾಬ್ಲಮ್ಮು ಆದಮೇಲೆ ಇಲ್ಲಿ ಮುಸ್ಲಿಮ್ಸು ಸಿಕ್ಕಾಪಟ್ಟೆ ಪ್ರತಿಭಟನೆಗಳು ಮಾಡ್ತಾಯಿದ್ರೆ ಅಂಥ ಟೈಮ್ನಲ್ಲಿ ಗಲ್ಫ್ ಕಂಟ್ರಿಗೆ ಹೋಗೋ ಪ್ರಮೇಯ ಇರಲಿಲ್ಲ ನನಗೆ ಗೊತ್ತಿದ್ದಂಗೆ. ಮತ್ತು ಇನ್ನೊಂದು ಪುಲ್ವಾಮಾ ದಾಳಿ ಇರ್ಬೋದು, ಪಠಾನ್ಕೋಟ್ ದಾಳಿ ಇರ್ಬೋದು, ಆ ಉರಿ ದಾಳಿ ಇರ್ಬೋದು, ಆ ಸೋಮನಾಥ್ಪುರ ಯಾವುದೋ ಇದೆಯಲ್ಲ ಆ ದಾಳಿ ಇರ್ಬೋದು, ಇನ್ನೊಂದು ದಾಳಿ ಇರ್ಬೋದು. ಈ ದಾಳಿಗಳು ಇನ್ವೆಸ್ಟಿಗೇಷನ್ ಏನಾಯಿತು, ಎಲ್ಲೋ ಒಂದು ಇದು ಏನು ಪೇಪರೆಲ್ಲ ಡಸ್ಟ್ಬಿನ್ಗೆ ಹೋಗ್ಬಿಟ್ಟಿದೆ. ಇವರು ಏನು ಆ್ಯಕ್ಷನ್ ತಗೊಂಡಿದ್ದಾರೆ ಇದುವರೆಗೂ ನನಗೆ ಗೊತ್ತಿದ್ದಂಗೆ ಇವ್ರಿಗೆ ದೇಶಭಕ್ತಿನೂ ಇಲ್ಲ, ಜನರ ಮೇಲೆ ಭಕ್ತಿನೂ ಇಲ್ಲ. ಅದು ಯಾವ ಭಕ್ತಿ ಇದೆಯೋ ಗೊತ್ತಿಲ್ಲ ಈ ಅಂಧಭಕ್ತರಿಗೆ. ಸರಿಯಾಗಿ ಮಾತಾಡಬೇಕಾದ್ರೆ ಸರಿಯಾಗಿ ಮಾತಾಡಬೇಕು. ಇವಾಗ ಪಾರ್ಟಿಗಳೆಲ್ಲ ಬಿಟ್ಬಿಡಿ, ದೇಶಕ್ಕೋಸ್ಕರ ನೀವು ಇಷ್ಟು ವರ್ಷ ಇಷ್ಟು ದಾಳಿಗಳಾಗಿದೆ, ಏನು ಆ್ಯಕ್ಷನ್ ತೊಗೊಂಡಿದ್ದೀರಾ, ಏನು ಮಾಡಿದ್ದೀರಾ? ಒಂದು ಹೇಳ್ತೀನಿ, ನಾನು ಡಿಫೆನ್ಸ್ಗಿನಲ್ಲಿ ವರ್ಕ್ ಮಾಡಿದ್ದೀನಿ. ಒಬ್ಬ ಹೋದರೆ ಇನ್ನೊಬ್ಬ ಬಂದು ರಿಲೀಸ್ ಮಾಡೋವರೆಗೂ ಅವ್ನು ಹೋಗಲ್ಲ, 24 hours ಸೆನ್ಸಿಟಿವ್ ಏರಿಯಾದಲ್ಲಿ. ಅಂಥದ್ದು ಅಲ್ಲಿ ಯಾರೂ ಇಲ್ಲ ಅಂದರೆ ದೆನ್ ವಾಟ್ ಈಸ್ ಇಂಟೆಲಿಜೆನ್ಸಿ ರಿಪೋರ್ಟ್ ಏನಿದೆ, ಅಲ್ಲಿ ಭದ್ರತಾ ಪಡೆ ಏನಿದೆ, ಏನಕ್ಕೆ ಇಷ್ಟು ಲಕ್ಷ ಕೋಟಿ ನೀವು ಸಾಲ ಮಾಡಿದ್ರಿ, ನಮ್ಮ ದೇಶ ರಕ್ಷಣೆ ಮಾಡೋಕ್ಕೆ ನಿಮ್ಮ ಕೈಯಲ್ಲಿ ಆಗದೆ ಇದ್ದರೆ ಬಿಟ್ಬಿಡಿ. ಯಾಕಂದರೆ ಇದೊಂದು ಹೇಳ್ತೀನಿ, ಇವರಿಗೆ ಮನಸ್ಥಿತಿಯಲ್ಲಿ ಇವಾಗ ಗಯಾಬು ಅಂತ ಏನಕ್ಕೆ ಬರೆದಿದ್ದಾರೆ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ. ಅವರು ವಾಪಸ್ ಬಂದರು ಮೊಟಕುಗೊಳಿಸಿ, ಅದು ಸೌದಿ ಅರೇಬಿಯಾ ಬಂದ ತಕ್ಷಣ ಎಲ್ಲಿ ಹೋಗ್ಬೇಕು? ನೀವು ಹೇಳ್ದಂಗೆ ಅಲ್ಲಿ ಹೋಗ್ಬೇಕಲ್ಲ, ಅಲ್ಲಿ ಹೋಗಲಿಲ್ಲ. ಅಟ್ಲೀಸ್ಟು ಸರ್ವಪಕ್ಷ ಸಭೆ ಕರೆದ ಮೇಲೆ ದಿಸ್ ಇಸ್ ನಾಟ್ ಇಂಪಾರ್ಟೆಂಟ್ ಅವ್ರಿಗೆ. ಅಮಿತ್ ಶಾ ಇದ್ದಾರೆ ಅಂತಾರೆ ಅಂದರೆ ಪ್ರೈಮ್ ಮಿನಿಸ್ಟರ್ ಈಸ್ ಬಿಕಮ್ ಡಮ್ಮಿ. ಸಂಬಡಿ ವುಡ್ ಹವ್ ಟೋಲ್ಡ್ ವಿ ವಿಲ್ ಟೇಕ್ ಕೇರ್, ಯು ನೀಡ್ ನಾಟ್ ಕಮ್ ಅಂತ. ದೆನ್ ವಾಟ್ ಮೇಡಮ್? ಸಿ, ದೇಶ ಅಂದ ಮೇಲೆ ಮುಂದೆ ಇರಬೇಕು. ಶಾಸ್ತ್ರಿ ನೋಡಿದ್ದೀರಾ, ಅವ್ರು ಪ್ರೈಮ್ ಮಿನಿಸ್ಟರ್ ಆದಾಗ ವಾರ ಆದಾಗ ಅವ್ರು ಮುಂದೆ ಇದ್ರು ಸೈನಿಕರಿಗೆ. ಇವೆಲ್ಲ ನೋಡಿದ್ದೀವಿ, ನಾವು ಓದಿದ್ದೀವಿ. ಸ್ವತಃ ಬಿಜೆಪಿಯಲ್ಲೇ ನರೇಂದ್ರ ಮೋದಿ ಮೂಲ ಗುಂಪಾಗ್ಬಿಟ್ಟಿದ್ದಾರೆ. ಹೌದು, ಈ ಕೆನಾಟ್ ಏಬಲ್ ಟು ಕಂಟ್ರೋಲ್ ಎನಿಬಡಿ, ನಾರ್ ಈ ಕೆನಾಟ್ ಟೇಕ್ ಡಿಸಿಷನ್ಸ್. ಅವ್ರು ಇವತ್ತು ಇಷ್ಟು ವಯಸ್ಸಾಯ್ತು, ಅವ್ರ ಮನಸ್ಥಿತಿ ಅದು ಏನಿದೆ ಗೊತ್ತಿಲ್ಲ ನಮಗೆ. ಅವರು ಕರೆಕ್ಟಾಗಿದ್ದಿದ್ರೆ ಆ್ಯಸ್ ಎ ಪ್ರೈಮ್ ಮಿನಿಸ್ಟರ್ ಐ ಹ್ಯಾವ್ ಟು ಸೇಫ್ ಗಾರ್ಡ್ ಮೈ ಪೀಪಲ್ ಅಂದ್ಬಿಟ್ಟು ಅಟ್ಲೀಸ್ಟು ಅಲ್ಲಿ ಹೋಗಿರ್ಬೇಕಾಗಿತ್ತು. ಅಲ್ಲಿ ಹೋಗ್ಲಿಲ್ಲ. ಸರ್ವಪಕ್ಷ ನಾನು ಕರೆದಿದ್ದೀನಿ, ನಾನು ಮುಂದಾಳತ್ತಿಡ್ತೀನಿ. ಬಿಹಾರ ಇರಲಿ, ಯಾವುದಾದ್ರೂ ಇರಲಿ, ಅದೊಂದಿರ್ಬೋದು. ಈ ತರ ಇಲ್ಲಿ ಗಲಾಟೆ ಆದಾಗ, ಪುಲ್ವಾಮಿ ಗಲಾಟೆ ಆದಾಗ ಎಲ್ಲಿದ್ರು ಮೇಡಮ್ ಅವರು? ನೀವು ಹೇಳೋ ಮೂಲೆ ಗಯಾ ಬಂದ್ರೆ ಏನು? ಗಯಾ ಬಂದ್ರೆ ಏನು ಹೇಳಿ ನೀವು ಅರ್ಥ ಹೇಳಿ. ಗಯಾ ಬಂದ್ರೆ ಏನು? ಎಸ್ಕೇಪಿಂಗ್. ವಾಟ್ ಈಸ್ ದಟ್? ಎಸ್ಕೇಪಿಂಗ್ ಆರ್ ಮಿಸ್ಸಿಂಗ್? ನಾಪತ್ತೆ ಅಂತ. ಮಿಸ್ಸಿಂಗ್ ತಾನೆ, ನಾಪತ್ತೆ. ಮತ್ತೆ ಇದು ನಾಪತ್ತೆ ಅಲ್ಲದೆ ಇನ್ನೇನು ಮೇಡಮ್? ಮೀಡಿಯಾ ಕೊಡಲಿಲ್ಲ, ಪ್ರೆಸ್ ನೋಟ್ ಇಲ್ಲ, ಏನೂ ಇಲ್ಲ. ನೀವೇನು ಆಕ್ಷನ್? ಇಷ್ಟು ವರ್ಷ ದಾಳಿಗಳಾಗಿದೆ, ಈ ದಾಳಿಗಳು ಎನಿ ಟೈಮ್ ಪ್ರೆಸ್ ಕಾನ್ಫರೆನ್ಸ್ ಕಾಲ್ ಮಾಡಿದ್ದೀರಾ? ಇಷ್ಟು ದೇಶಗಳು ಸುತ್ತಾಡ್ತಾ ಇದ್ದೀರಾ, ನೀವು ಏನ್ ತಂದಿದ್ದೀರಾ, ಏನ್ ಮಾಡಿದ್ದೀರಾ ಅಂತ ಜನರಿಗೆ ಹೇಳಿದ್ದೀರಾ? ಮತ್ತೆ ಇಷ್ಟು ಲಕ್ಷ ಕೋಟಿ ಫೆನ್ಸಿಂಗ್ ಹಾಕಿಲ್ಲ. ಚೀನಾ ಆಕ್ರಮಿಸ್ಕೊಳ್ತಾ ಇದೆ, ಈ ಕಡೆ ಪಾಕಿಸ್ತಾನ ಆಕ್ರಮಿಸ್ಕೊಳ್ತಾ ಇದೆ. ನೀವು ಫೆನ್ಸಿಂಗ್ ಹಾಕಿಲ್ಲ, ಇನ್ನೂ 25 ಲಕ್ಷ ಕೋಟಿ ಸಾಲ ಮಾಡಿ. ಈಗ ಹುಟ್ಟಿದ ಮಗುಗೆ 2.5 ಲಕ್ಷ ಅವನ ತಲೆ ಮೇಲಿದೆ, ಅವ್ನು ಇನ್ನೂ ಕನ್ಯೆ ತೆಗೆದಿರಲ್ಲ, ಅಷ್ಟು ಸಾಲ ಮಾಡಿ ಇಡ್ತಾ ಇದ್ದೀರಾ. ವಾಟ್ ಈಸ್ ಯುವರ್ ಅಜೆಂಡಾ? ಯು ಹ್ಯಾವ್ ಟು ಸೇಫ್ ಗಾರ್ಡ್ ಅಂತ ದೇಶ ಅಂತೀರಾ. ದೇಶಭಕ್ತಿ ಎಲ್ಲಿದೆ ಮೇಡಮ್? ಬರೀ ಅಂಧಭಕ್ತಿ ತುಂಬಿಕೊಂಡಿದೆ ಈ ದೇಶದಲ್ಲಿ. ಬಿಜೆಪಿಯಲ್ಲೇ ನರೇಂದ್ರ ಮೋದಿ ಅವರು ಮೂಲೆ ಗುಂಪಾಗಿದ್ದಾರೆ ಅನ್ನೋದಾದ್ರೆ ಬಿಹಾರದ ಆ ಸಮಾವೇಶದಲ್ಲೂ ಭಾಗಿಯಾಗಬಾರದಿತ್ತು.
ಅವ್ರಿಗೆ ಬೇಕಾಗಿರೋದು ವೋಟ್ ಬ್ಯಾಂಕ್. ಮೋದಿನಿಂದ ಮೋದಿ ಹೆಸರು ಹೇಳ್ಕೊಂಡು ವೋಟ್ ಬ್ಯಾಂಕ್ ಓನ್ಲಿ ಪ್ರಚಾರಕ್ಕೆ ಮಾತ್ರ ಮೋದಿ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಬಿಜೆಪಿನವರು. ನೀವು ಒಂದು ಕಡೆ ಹೇಳ್ಬಿಡಿ ಮೇಡಮ್, ಪ್ರೆಸ್ ಕಾನ್ಫರೆನ್ಸ್ ಆದ್ರೆ ಇವರು ಅಮಿತ್ ಶಾ ಬರ್ತಾರೆ. ದೆನ್ ವಾಟ್ ಫಾರ್ PM ಎಲೆಕ್ಟೆಡ್? ವಾಟ್ ಈಸ್ ಹಿಸ್ ರೋಲ್ ಫಾರ್ ಅವರ್ ಕಂಟ್ರಿ? ಯು ಟೆಲ್ ಮಿ. ಏನ್ ಮಾಡಿದ್ದಾರೆ ಎತ್ತ ಅಂತ ಅಂದ್ಬಿಟ್ಟು ಫಸ್ಟ್ ಅದು ಮಾಡ್ಲಿ. ಇಲ್ಲದೆ ಇದ್ರೆ ಅವ್ರಿಗೆ ಯಾರಾದ್ರೂ ಯಂಗ್ಸ್ಟರ್ಸ್ ಕೊಡ್ಲಿ. ಯಂಗ್ಸ್ಟರ್ಸ್ ದಂಡೆಗಿದ್ದಾರೆ ಇದರಲ್ಲಿ. ಯಾಕೆ ಮೋದಿ ಮೋದಿ ಅಂತ ಅಂಧಭಕ್ತರು ಸುಮ್ಮನೆ 2.5 ಲಕ್ಷ ಇದು ತಗೊಂಡ್ಬಿಟ್ಟು ನಮ್ಮ ಜನಗಳಿಗೆ ಇವತ್ತು ದೇಶದಲ್ಲಿ ಸೇಫ್ಟಿ ಅನ್ನೋದಿಲ್ಲ. ನೀವು ಹೇಳ್ತೀರಾ 2500 ಜನ ಮಹಿಳಾ ದಿನಾಚರಣೆ ಅದೇನೋ ಮೋದಿಗೆ ಅಂಗರಕ್ಷಕ ಅಂತ ದೊಡ್ಡದಾಗಿ ಹೇಳ್ಕೊಂಡ್ರು. ಮಹಿಳಾ ದಿನಾಚರಣೆ ಏನು ಕೊಟ್ಟರು ಮಹಿಳೆಯರಿಗೆಲ್ಲ? ಅಂಗರಕ್ಷೆ 2,500 ಬೇಕಾ ಅಲ್ಲಿ ಅವ್ರನ್ನ ಕಾಯಕ್ಕೆ ಇಂಡಿಯಾದಲ್ಲಿ? ಅಂದರೆ ಅವ್ರಿಗೆ ಥ್ರೆಟ್ ಇದೆಯಾ? ವಾಟ್ ಈಸ್ ದಿಸ್ ರೂಲ್? ಸತ್ರು ಪರವಾಗಿಲ್ಲ, ನಾನು ದೇಶಕ್ಕೆ ನಿಲ್ಸ್ಕೊಡ್ತೀನಿ, ನನಗೆ ಯಾರು ಬೇಡ ಅಂತ ಹೇಳ್ಬೇಕು. ಅಟ್ಲೀಸ್ಟ್ ಮಹಿಳೆಯರಿಗೆ ಏನಾದರೂ ಮಾಡಬೇಕು. ಏನಾದರೂ ಆರೋಗ್ಯ ವಿಚಾರ ಇರ್ಬೋದು, ಇಲ್ಲ ಶಿಕ್ಷಣ ಕ್ಷೇತ್ರದಲ್ಲಿ ಇರ್ಬೋದು, ಬೇರೆ ರೀತಿಯಲ್ಲಿ ಯಾವುದಾದ್ರೂ ಇಲ್ಲಿ ಸಬಲೀಕರಣ ವಿಷಯದಲ್ಲಿ ಅವ್ರು ಅನೌನ್ಸ್ ಮಾಡಬೇಕಾಯ್ತು. ಅಂಥದಕ್ಕೆ ಮಾತ್ರ ದೊಡ್ಡದಾಗಿ ತಗೊಳಕಾಯ್ತು. ಅದನ್ನ ಅಂಧಭಕ್ತರು ಹೇಳ್ಕೊಳ್ತಾರೆ. ಇದೊಂದೇ ಅಲ್ಲ, ಈ ಥರ ಸಾವಿರಾರು ನಾನು ಕೊಡಬಲ್ಲೆ. ಇವತ್ತು ಏನಾಗಿದೆ ಅಂದರೆ ಅವ್ರಿಗೆ ಹೇಗೇನೆಸ್ಟ್ ಆಗಿ ಒಳ್ಳೆಯವರು ಅಂತ ಅಂದ್ಬಿಟ್ಟು ಎಲ್ಲರೂ ಜನರು ನೋಡ್ಕೊಂಡಿದ್ದಾರೆ. ಬಟ್ ಅವರು ಒಳ್ಳೆತನ ಬಿಜೆಪಿನವ್ರು ಎಲ್ಲರೂ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಅವ್ರನ್ನ ಒಂದು ಪಕ್ಷ ಒಂದು ಕಡೆ ಇಟ್ಬಿಟ್ಟು ನಾವೆಲ್ಲ ನೋಡ್ಕೊಳ್ತೀವಿ, ನೀವು ಮುಂದೆ ಬರಬೇಡಿ ಅಂತ ಅಂದ್ಬಿಟ್ಟು ಟುಡೇ ಮಿಸ್ಲೀಡಿಂಗ್ ದಿ ಪೀಪಲ್ ಅಂಡ್ ಆಸ್ ವೆಲ್ ಆಸ್ ಕಂಟ್ರಿ. ರೈಟ್, ಗಾಟ್ ಇಟ್. ಶಶಿಕಾಂತ್ ಹೆಡ್ಡಳ್ಳಿ ಸರ್, ಗಾಯಬ್ ಅನ್ನುವಂಥ ಪೋಸ್ಟರ್ಗೆ ಸಂಬಂಧಪಟ್ಟಂತೆ ನಾವು ಮಾತಾಡೋದಾದರೆ ನರೇಂದ್ರ ಮೋದಿ ಅಥವಾ BJP ಇರ್ರೆಸ್ಪಾನ್ಸಿಬಲ್ ಅಂತ ಹೇಳುವ ತಾಕತ್ತು ಕಾಂಗ್ರೆಸ್ಗಿಲ್ಲ, ಹಾಗಾಗಿ ಇಂಡೈರೆಕ್ಟ್ ಆಗಿ ಸಂದೇಶವನ್ನು ರವಾನೆ ಮಾಡ್ತಿದೆ ಅಂತ ತಿಳ್ಕೊಳ್ಬೇಕಾ, ಅಥವಾ ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲುಮುಟ್ಟು ನೋಡ್ಕೊಳ್ತಾ ಇದೆ ಈ BJP ಅಂತ ಅಂದ್ಕೊಳ್ಬೇಕಾ? ನೀವು ಹೇಳಿದ ಎರಡೂ ಪ್ರಶ್ನೆಗಳು ಸೂಕ್ತ ಅನ್ಸುತ್ತೆ ನನಗೆ. ಯಾಕಂದ್ರೆ ಕುಂಬಳಕಾಯಿ ಕಳ್ಳ ಅಂತ ತಕ್ಷಣ ಹೆಗಲು ಮುಟ್ಟೋ ಕೆಲಸವನ್ನ ಬಿಜೆಪಿ ಮಾಡ್ತಾ ಇದೆ ಇವಾಗ. ಯಾಕೆ ಆಯ್ತಪ್ಪ, ಅವ್ರು ಗಾಯ ಬಂತಂದ್ರೆ ನೀವ್ಯಾಕೆ ಇಷ್ಟು ಓವರ್ ರಿಯಾಕ್ಟ್ ಮಾಡ್ತಾ ಇದ್ದೀರಿ? ಗಾಯ ಬಂದ್ರೆ ಕನ್ನಡದಲ್ಲಿ ಗೈರು ಹಾಜರಿ ಅಂತ ಹೇಳ್ತೀವಿ. ಗೈರು ಹಾಜರಿ ಯಾಲಕ್ ಗೈರು ಹಾಜರಿ? ಒಂದು ನಾಗರಿಕರ ಹತ್ಯೆ ಆಗಿದೆ, ಅಲ್ಲಿ ಹೋಗಿಲ್ಲ ನೀವು, ಗೈರು ಹಾಜರಿ. ಸರ್ವ ಪಕ್ಷಗಳ ಸಭೆಯನ್ನ ನೀವೇ ಕರೆದಿದ್ದೀರಿ, ನೀವೇ ಅದಕ್ಕೆ ಮುಖ್ಯಸ್ಥರಾಗಿರ್ತಕ್ಕಂಥವ್ರೇ ಗಾಯಬಾದ್ರಿ, ಇದು 2ನೇ ಗೈರು ಹಾಜರಿ. ಆ ನಂತರ ನೀವು ಹೋಗ್ಬೇಕಾಗಿರೋದು ಸಾಂತ್ವನ ಹೇಳಲಿಕ್ಕೆ ಮಾಡ್ಲಿಲ್ಲ. ಸರಿ, ಮಾತನ್ನ ಹೇಳಿದಿರಿ, ಭಾಷಣಗಳನ್ನ ಮಾಡಿದಿರಿ, ಚುನಾವಣೆಯಲ್ಲಿ ಹೋಗಿ ಭಯಂಕರ ಭಾಷಣಗಳನ್ನ ಮಾಡಿದ್ದೀರಿ. ಆದ್ರೆ ಏನನ್ನ ಮಾಡಬೇಕಾಗಿತ್ತು ಅದು ಮಾಡಿಲ್ಲ ಅಂತ ಅವರು ಕಾಂಗ್ರೆಸ್ನವರು ಹೇಳ್ಬೇಕು ಅಂತ ಏನಿಲ್ಲ. ಇದು ಜನಸಾಮಾನ್ಯರು ಹೇಳ್ತಾರೆ. ಈ ಮೋದಿ ಭಕ್ತರನ್ನ ಹೊರತುಪಡಿಸಿ ಬೇರೆ ಎಲ್ಲರೂ ಸಹಿತ ಕೇಳುವ ಪ್ರಶ್ನೆ, ಅವ್ರು ನಮ್ಮ ಪ್ರಧಾನಿ ಪ್ರಶ್ನೆ ಮಾಡದೆ ಇನ್ಯಾರಿಗೆ ಪ್ರಶ್ನೆ ಮಾಡ್ಬೇಕು ನಾವು? ರಾಹುಲ್ ಗಾಂಧಿ ಪ್ರಧಾನಿನ ಪ್ರಶ್ನೆ ಮಾಡೋದಕ್ಕೆ ಆಡಳಿತದಲ್ಲಿದ್ದಾರಾ? ಖರ್ಗೆ ಅವರು ಆಡಳಿತದಲ್ಲಿದ್ದಾರಾ? ಇಲ್ವಲ್ಲ. ಯಾರೋ ಆಡಳಿತದ ಚುಕ್ಕಾನೇನು ಹಿಡಿದಿದ್ದಾರೋ ಅವ್ರನ್ನ ನಾವು ಪ್ರಶ್ನೆ ಮಾಡ್ಬೇಕಾಗಿದೆ. ಅಲ್ಲ ಸ್ವಾಮಿ, 13 ವರ್ಷ, ಇಷ್ಟು ವರ್ಷ ಆಯ್ತಲ್ವಾ ನಿಮ್ಗೆ? ಇಷ್ಟು ವರ್ಷದಿಂದ 3ನೇ ಟರ್ಮ್ ನೀವು ಪ್ರಧಾನಿಗಳಾಗಿದ್ದೀರಿ. ಇವತ್ತಿನವರೆಗೂ ಒಂದೇ ಒಂದು ಪತ್ರಿಕಾಗೋಷ್ಠಿಯನ್ನ ನೀವು ಮಾಡಿಲ್ಲ, ಜನರನ್ನ ಎದುರಿಸಿಲ್ಲ, ಜನರ ಜೊತೆ ಸಂವಾದ ಮಾಡಿಲ್ಲ. ಸೊ ಈ ರೀತಿಯಂತ ಪ್ರಧಾನಿ ಇದೆಯಲ್ವಾ, ಮತ್ತೆ ಗಾಯಕ ಪ್ರಧಾನಿ ಅಂದ್ರೆ ಏನ್ ಅನ್ಬೇಕು? ಕಾಂಗ್ರೆಸ್ ಮಾತನ್ನ ಬಿಟ್ಬಿಡಿ. ಕಾಂಗ್ರೆಸ್ ಪಾಲಿಟಿಕ್ಸ್ ಮಾಡ್ತಾ ಇದೆ, ರಾಜಕಾರಣ ಮಾಡ್ತಾ ಇದೆ, ಅದಕ್ಕೋಸ್ಕರ ಈ ರೀತಿಯಾದಂತ ಒಂದು ಪೋಸ್ಟರ್ ಅಂಟಿಸಿದೆ, ಪರವಾಗಿಲ್ಲ. ಆದ್ರೆ ನಮಗೆ ಈ ದೇಶದ ಭಾರತೀಯರು ನಮಗೂ ಒಂದು ಸಂದೇಶ ಇದೆಯಲ್ಲ, ಅಯ್ಯೋ ನಮ್ಮ ಪ್ರಧಾನಿ ನಮ್ಮ ಜೊತೆ ಮಾತಾಡ್ಬೇಕು, ಆಕಾಶವಾಣಿಯಲ್ಲಿ ಮಾತಾಡೋದಲ್ಲ, ನಮ್ಮ ಜೊತೆ ಮಾತಾಡ್ಲಿ, ಪತ್ರಿಕಾ ಮಿತ್ರರ ಜೊತೆಗೆ ಮಾತಾಡ್ಲಿ, ಹೋಗ್ಲಿ ಆ ಮಣಿಪುರದಂತ ಹೊತ್ತಿ ಉರಿತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಹೋಗಿ ಸಂತ್ರಸ್ತರಿಗೆ ಸಾಂತ್ವನ ಹೇಳಲಿ. ಸೊ ಇವಾಗೂ ಸಹಿತ ಪುಲ್ವಾಮಾ ಘಟನೆ ಆದಾಗೂ ಸಹಿತ ಅಲ್ಲಿರ್ತಕ್ಕಂಥ ಸೈನಿಕರ ಹತ್ರ ಮಾತಾಡ್ಲಿ. ಅದೇ ರೀತಿಯಾಗಿ ಇಲ್ಲಿಯೂ ಸಹಿತ ಈಗ ಕಾಶ್ಮೀರದಲ್ಲಿ ಈ ಪಹಲ್ಗಾಮ್ ಘಟನೆ ಆಯ್ತು, ಅಲ್ಲಿ ಪ್ರವಾಸಿಗರು ಮೃತ್ಯು ಹೊಂದಿದ್ರು. ಸೊ ಭಯೋತ್ಪಾದಕರು ತಮ್ಮ ಅಟ್ಟಹಾಸವನ್ನ ಮೆರೆದ್ರು. ಸೊ ಇಂಥ ಸಂದರ್ಭದಲ್ಲಿ ಒಬ್ಬ ಪ್ರಧಾನಿಯಾಗಿರ್ತಕ್ಕಂಥವ್ರು ಮೊದಲು ವಿದೇಶಿ ಪ್ರವಾಸದಲ್ಲಿದ್ದವರು ಓಡಿ ಬಂದಾಗ ನಮಗೆಲ್ಲರಿಗೂ ಸಹಿತ ಒಂದು ನಿರೀಕ್ಷೆ ಇತ್ತು. ನೋಡಪ್ಪ ಪ್ರಧಾನಿಯವರು ಬಂದ್ರು ಅಂತ ಹೇಳ್ಬಿಟ್ಟು ಬಂದ್ರು. ಇವಾಗ ಇದ್ದಕ್ಕಿದ್ದಾಗೆ ಎಲ್ಲರಿಗೂ ಸಾಂತ್ವನ ಹೇಳ್ತಾರೆ ಅಂತಂದ್ರೆ ಅವ್ರು ಹೋಗಿದ್ದು ನೇರವಾಗಿ ಚುನಾವಣೆ ಭಾಷಣೆಗೆ. ಇದು ನಿಜಕ್ಕೂ ಸಹಿತ ಒಂದ್ ಸ್ವಲ್ಪ ನಮಗೆಲ್ಲರಿಗೂ ಸಹಿತ ನಿರಾಶೆಯನ್ನ ಉಂಟು ಮಾಡ್ತಲ್ವಾ? ಈ ರೀತಿ ತಪ್ಪು ಕೆಲಸವನ್ನ, ತಪ್ಪು ಹೆಜ್ಜೆಗಳನ್ನ ಇಟ್ಟಿದ್ದಾರೆ ಇವರು.
ಆದ್ದರಿಂದ ಈಗ ಅವರು ಗೈರು ಹಾಜರಿ ಎಲ್ಲಾ ಕಡೆ ಆಗಿರೋದ್ರಿಂದ, ಪ್ರಧಾನಿಯವರ ಗೈರು ಹಾಜರಿ ಎಲ್ಲಾ ಕಡೆ ಕಂಡು ಬರುತ್ತಿರುವುದರಿಂದ ಅವರ ಹಾಜರಿಯನ್ನ ನಾವು ಕೇಳುತ್ತಿದ್ದೇವೆ. ಅದಕ್ಕೆ ಪ್ರಧಾನಿಯವರು ಈಗ ಯುದ್ಧದ ಮೂಡಲ್ಲಿದ್ದಾರೆ. ಯುದ್ಧ ಮಾಡಬೇಕು, ಯುದ್ಧೋನ್ಮಾದವನ್ನ ಆ ಪ್ರಧಾನಿಯವರಿಗೆ ಸಂಬಂಧಪಟ್ಟಂತ ಗೋಧಿ ಮಾಧ್ಯಮಗಳು ಸಹಿತ ಯುದ್ಧೋನ್ಮಾದವನ್ನ ಮೀಡಿಯಾ ಮೂಲಕ ಪ್ರಚಾರ ಮಾಡ್ತಾ ಇದ್ದಾರೆ. ಆದ್ರೆ ಯಾವುದೇ ಕಾರಣಕ್ಕೂ ಯುದ್ಧ ಬೇಡ ಅಂತ ಯಾರಾದ್ರೂ ಒಬ್ರು ಹೇಳಿದ್ರೆ ಅವ್ರ ಮೇಲೆ ಆಕ್ರಮಿಸ್ಕೊಳ್ತಾ ಇದ್ದಾರೆ, ಅವರು ದೇಶದ್ರೋಹಿಗಳು ಅಂತ ಇದ್ದಾರೆ. ರೀ ಸ್ವಾಮಿ, ಲಿಯೋ ಟಾಲ್ಸ್ಟಾಯ್ನಿಂದ ಹಿಡ್ಕೊಂಡ್ಬಿಟ್ಟು ಬುದ್ಧ, ಬಸವ ಎಲ್ಲರೂ ಸಹಿತ ಹೇಳಿದಿಷ್ಟೇ, ಯುದ್ಧ ಬೇಡ, ಕದನ ಬೇಡ, ಸಮರ ಬೇಡ ಅಂತ ಹೇಳಿತ್ತು. ಯಾಕಂದ್ರೆ ಅದರ ದುಷ್ಪರಿಣಾಮವನ್ನ ಅನುಭವಿಸೋರಿಗೆ ಮಾತ್ರ ಗೊತ್ತು. ಈವಾಗೂ ಸಹಿತ ಯುದ್ಧವನ್ನ ಬೇಕು ಅನ್ನೋರು, ಯುದ್ಧ ಮಾಡಬೇಕು ಅನ್ನೋರು ದಯವಿಟ್ಟು ಹೋಗಿ ನೀವು ಮಿಲಿಟರಿ ಸೇರ್ಕೊಳ್ಳಿ, ಗಡಿಯಲ್ಲಿ ನಿಂತ್ಕೊಳ್ಳಿ. ಈವಾಗೂ ಸಹಿತ ನಮ್ಮ ಮಿಲಿಟರಿಯಲ್ಲಿ 1,41.45 lakhs ಸೈನಿಕರ ಕೊರತೆ ಇದೆ. ಆದ್ದರಿಂದ ಅಲ್ಲಿ ಯಾವುದು ಸೈನಿಕರ ತೆಗೆದುಕೊಳ್ತಾ ಇಲ್ಲ. ಅಗ್ನಿವೀರರು ಟೆಂಪರವರಿ 4 ವರ್ಷಕ್ಕೆ ತೆಗೆದುಕೊಳ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಸೈನಿಕರ ಕೊರತೆಯನ್ನ ದಯವಿಟ್ಟು ಈ RSS ಕ್ಯಾಡರ್ಗಳಾಗಿರಬಹುದು, ಅಥವಾ ಈ 2 rupees ಭಕ್ತರಾಗಿರಬಹುದು, ಅಥವಾ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಕ್ಯಾಂಪೇನ್ ಮಾಡ್ತಾರಲ್ವಾ ಅವರಾಗಿರಬಹುದು, ಅದು ಬೇಡ. ಈ ಏನು ಗೋಧಿ ಮಾಧ್ಯಮದಲ್ಲಿ ಇರ್ತಕ್ಕಂಥ ಆಂಕರ್ಸ್ ಗಳು ಇದ್ದೀರಲ್ಲ ಸ್ವಾಮಿ, ನೀವು ದಯವಿಟ್ಟು ಅಲ್ಲಿ ಹೋಗಿ ಯುದ್ಧ ಬೇಕು, ಯುದ್ಧ ಬೇಕು ಅನ್ನೋರು ದಯವಿಟ್ಟು ಹೋಗಿ ಗಡಿಯಲ್ಲಿ ನಿಂತ್ಕೊಳ್ಳಿ. ಯಾಕಂದ್ರೆ ಯುದ್ಧ ಅದರ ಬರ್ಬರತೆ, ಅದರ ಭಯಂಕರತೆ ಇದೆ ಅಲ್ವಾ, ಅದನ್ನ ಅನುಭವಿಸರಿಗೆ ಮಾತ್ರ ಗೊತ್ತು. ಇಲ್ಲ ಅಂದ್ರೆ ಒಂದು ಸತಿ ಗಾಜಾಪಟ್ಟಿಯಲ್ಲಿ ಹೋಗಿ ನೋಡಿ, ಆ ಯುದ್ಧದಲ್ಲಿ ಮಡಿದಂತ ಮಕ್ಕಳು, ಮಹಿಳೆಯರು ಅವ್ರ ಗೋಳನ್ನ ಒಂದು ಸರ್ತಿ ಕೇಳಿ, ಆವಾಗ ನಿಮ್ಗೆ ಗೊತ್ತಾಗತ್ತೆ ಯುದ್ಧ ಎಷ್ಟೊಂದು ಬರ್ಬರತೆಯನ್ನ ಮಾನವೀಯತೆ ಮೇಲೆ ಮಾಡುತ್ತೆ ಅಂತ. ಆದ್ದರಿಂದ ಪ್ರಧಾನಿಯವರು ಈ ಯುದ್ಧದ ಮೂಡಿದಕ್ಕಿಂತ ಹೆಚ್ಚಾಗಿ, ಆಯ್ತು ಪಾಕಿಸ್ತಾನ ತಪ್ಪಾಡಿದೆ, ಪಾಕಿಸ್ತಾನ ಉಗ್ರ ಪೋಷಕ ದೇಶ, ಅದನ್ನ ನಾವು ಹೇಗ್ ಮಾಡ್ಬೇಕು, ರಾಜತಾಂತ್ರಿಕವಾಗಿ ಅದನ್ನ ಕಟ್ಟಿ ಹಾಕುವ ಕೆಲಸವನ್ನ ಮಾಡೋಣ. ಯುದ್ಧ ಅಂತಂದ್ರೆ ನಿಮ್ಮಲ್ಲಿ ಎಷ್ಟು ಅನುಭವ ಇದೆ ಸ್ವಾಮಿ, ಅವರಲ್ಲೂ ಅಷ್ಟು ಅನುಭವ ಇದೆ. ನಾವು 4 ಹಾಕಿರೋ ಅವರು 4 ಹಾಕ್ತಾರೆ. ಇದೆಯಲ್ವಾ, ಇದರಿಂದ ಆಗ್ತಕ್ಕಂಥದ್ದು ಏನಂದ್ರೆ ನಮ್ಮ ದೇಶದ ಪ್ರಜೆಗಳ ಪ್ರಾಣ ಹೋಗುತ್ತೆ. ಆದ್ದರಿಂದ ದಯವಿಟ್ಟು ಈ ರೀತಿಯಾದ ದುಸ್ಸಾಹಸವನ್ನು ಬಿಟ್ಟು ಬೇರೆ ಬೇರೆ ಯಾವ ಪರ್ಯಾಯಗಳಿವೆ ಅವುಗಳನ್ನ ಮಾಡಿ. ಆದ್ದರಿಂದ ನನಗೆ ಗೈರು ಹಾಜರಿ ಪ್ರಧಾನಿ ಬೇಕಾಗಿಲ್ಲ. ಎಲ್ಲದರಲ್ಲಿಯೂ ಸಹಿತ ನಮ್ಮ ನೋವಿಗೆ, ಜನರ ನೋವಿಗೆ ತುಡಿಯುವಂತ ಹಾಜರಿ ಇರತಕ್ಕಂತ, ತಲೆ ಇರ್ತಕ್ಕಂತ ಪ್ರಧಾನಿ ಬೇಕಾಗಿದ್ದಾರೆ. ಅದರಿಂದ ಕಾಂಗ್ರೆಸ್ ಅದಕ್ಕೆ ಒತ್ತಾಯ ಮಾಡಿದ್ಯೋ ಅಥವಾ ಅದು ಲೇವಡಿ ಮಾಡಿದ್ಯೋ ಅದನ್ನು ಪಕ್ಕಕ್ಕೆ ಇಟ್ಬಿಟ್ಟು ನಮ್ಮ ಪ್ರಧಾನಿಗೆ ನಾವು ಆಗ್ರಹ ಮಾಡ್ಕೊಳ್ತಾ ಇದ್ದೀವಿ, ಸ್ವಾಮಿ ದಯವಿಟ್ಟು ಬನ್ನಿ, ಪತ್ರಿಕಾ ಗೋಷ್ಠಿಯನ್ನ ಕರೀರಿ, ಎಲ್ಲರ ಜೊತೆಗೆ ಒಂದು ಸ್ವಲ್ಪ ಮಾತಾಡಿ ಮಾತುಕತೆ ಹಂಚ್ಕೊಳ್ಳಿ. ಈಗ ಕೂಡಲೇ ಪಹಲ್ಗಾಮ್ಗೆ ಹೋಗಿ ಅಲ್ಲಿ ಇರ್ತಕ್ಕಂಥ ಸಂತ್ರಸ್ತರಿಗೆ ನೀವು ದಯವಿಟ್ಟು ಹೇಳಿ, ಧೈರ್ಯ ಹೇಳಿ. ಆಮೇಲೆ ರಕ್ಷಣಾ ವೈಫಲ್ಯ ಆಗಿದ್ದನ್ನ ಒಪ್ಕೊಂಡಿದ್ದೀರಿ ನೀವು, ಇನ್ಮೇಲೆ ರಕ್ಷಣಾ ವೈಫಲ್ಯ ಆಗೋದಿಲ್ಲ ಅಂತ ಹೇಳಿ ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರವಾಸಿಗರಿಗೂ ಸಹಿತ ನಾವು ರಕ್ಷಣೆ ಕೊಡ್ತೀವಿ ಅಂತ ಒಂದು ಕಾನ್ಫಿಡೆನ್ಸ್ ಕೊಡಿ. ಆವಾಗ ನಾವು ಹೇಳ್ತಿದೀವಿ. ಬಿಟ್ಟು ಬರೀ ಬ್ಯಾಡ್ ಪ್ರಪಗಂಡ ಮಾಡೋದು, ಹಿಂದೂಗಳನ್ನು ಜಾತಿ ಕೇಳಿದ್ರು, ಹಿಂದೂ ಧರ್ಮ ಕೇಳಿ ಹೊಡೆದ್ರು, ಇವೆಲ್ಲವೂ ಸಹಿತ ಅಲ್ಲ ಸ್ವಾಮಿ. ಆ ಮಂಜುನಾಥ್ ಅವರು ಪಲ್ಲವಿ ಹೇಳ್ತಾ ಇದ್ದಾರೆ, ಇಲ್ಲ ನಮ್ಮ ಜಾತಿ ಧರ್ಮ ಕೇಳಿಲ್ಲ ಅಂತ ಹೇಳ್ತಾರೆ. ಆದ್ರೆ ಅವ್ರನ್ನು ಟ್ರೋಲ್ ಮಾಡ್ತಾ ಇದ್ದಾರೆ ಇವರು. ಅಂದ್ರೆ ಒತ್ತಾಯ ಪೂರ್ವಕವಾಗಿ ಇವ್ರಿಗೆ ಏನು ಬೇಕೋ ಅದನ್ನ ಹೇಳಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಸತ್ತಿರೋರಲ್ಲಿ ಹಿಂದೂಗಳಿದ್ದಾರೆ, ಮುಸ್ಲಿಮರು ಇದ್ದಾರೆ, ಕ್ರಿಶ್ಚಿಯನ್ಸು ಇದ್ದಾರೆ. ಅದು ಒಂದು ಅತ್ಯಂತ ಹೇಯವಾದ ಕೃತ್ಯ. ಅದನ್ನ ನಾವು ಎಲ್ಲರೂ ಖಂಡಿಸ್ತಾ ಇದ್ದೀವಿ. ಅದಕ್ಕೆ ಯುದ್ಧ ಪರಿಹಾರ ಅಲ್ಲ. ಇವತ್ತು ಹೇಳ್ತಾ ಇದ್ದೀನಿ, ನಮಗೆ ಶಾಂತಿ ಬೇಕು, ಯುದ್ಧ ಬೇಡ. ಆದ್ದರಿಂದ ಯುದ್ಧದ ದುಷ್ಪರಿಣಾಮವನ್ನ ಈ ದೇಶದ ಪ್ರಜೆಗಳು ಯಾವುದೇ ರೀತಿ ಅನುಭವಿಸಬಾರದು. ಆದ್ದರಿಂದ ಗಾಯಬ ಪ್ರಧಾನಿ ದಯವಿಟ್ಟು ಹಾಜರಾಗಿ. ಪಹಲ್ಗಾಮ್ ಉಗ್ರ ದಾರಿಯಲ್ಲಿ 26 ಮಂದಿ ಪ್ರಾಣವನ್ನ ತೆತ್ತಿದ್ದಾರೆ. ಇದರ ನಡುವೆ ಕರ್ನಾಟಕದಲ್ಲಿ ಏನಾಗ್ತಿದೆ ಅಂತ ನೋಡೋದಾದ್ರೆ, ಈಗಾಗಲೇ ಟ್ವಿಟರ್ ಖಾತೆಯಲ್ಲಿ ಹರಿದಾಡ್ತಿರುವಂಥ ಈ ಪೋಸ್ಟರ್ಗಳನ್ನು ಇಟ್ಕೊಂಡು ನಮ್ಮ ರಾಜ್ಯದ ಸೋಕಾಲ್ ನಾಯಕರು ಮಾತಾಡ್ತಿದ್ದಾರೆ, ಟೀಕೆ ಟಿಪ್ಪಣಿಗಳನ್ನು ಮಾಡ್ತಿದ್ದಾರೆ. ಸಿದ್ದನಗೌಡ್ರೆ, AP ವಕ್ತಾರರು ಒಂದು ಮಾತನ್ನು ಹೇಳಿದ್ರು, ನನಗಿನ್ನೂ ಕೂಡ ಆ ವಿಚಾರ ತಲೆಯಲ್ಲಿ ಹಾಗೆ ಓಡ್ತಾ ಇದೆ, ಅದನ್ನು ಕೇಳ್ತಾ ಇದ್ದೀನಿ. ರಾಷ್ಟ್ರೀಯ ಪಕ್ಷ ಬಿ ಜೆ ಪಿ ಅಂದರೆ ನರೇಂದ್ರ ಮೋದಿ ಅಂದರೆ BJP ಅನ್ನುವಂಥ ಆ ಪಕ್ಷದಲ್ಲಿ ನರೇಂದ್ರ ಮೋದಿ ಅವರು ಮೂಲೆ ಗುಂಪಾದ್ರ ಅಂತ. ಯಾಕೆ ಅಂದರೆ ಇಂಥ ದೊಡ್ಡ ಅನಾಹುತ ಆದ ಸಂದರ್ಭದಲ್ಲಿ ದೇಶದ ನಾಗರಿಕರ ರಕ್ಷಣೆ ನನ್ನ ಹೊಣೆ ಅಂತ ಹೇಳಬೇಕಾದಂತಹ ಆ ನರೇಂದ್ರ ಮೋದಿ ಅವರು ಬಾಯಿ ಮುಚ್ಕೊಂಡಿದ್ದಾರೆ ಅಂದರೆ ಅವ್ರು ಬಾಯಿ ಮುಚ್ಚಿದಾರಾ ಅಂತ. ಮೇಡಮ್, ಇದ್ರ ಬಗ್ಗೆ ನರೇಂದ್ರ ಮೋದಿ ಅವರು ಸಂಪೂರ್ಣವಾಗಿ ಕ್ಲಾರಿಟಿ ಇದ್ದಾರೆ. ಅವರು ಪ್ರತಿ ಭಾಷಣದೊಳಗಡೆ, ಅದಾದ ನಂತರ 2 ಮನ್ ಕಿ ಬಾತ್ ಇರ್ಬೋದು, ಮೊನ್ನೆ ಬಿಹಾರದೊಳಗಡೆ ಇರ್ತಕ್ಕಂಥದ್ದು ಇರ್ಬೋದು, 2ದರಲ್ಲೂ ಕೂಡ ಹೇಳಿದ್ದಾರೆ, ನಮ್ಮ ದೇಶದ ನಾಗರಿಕರ ಕಗ್ಗೋಲೆ ಏನ್ ನಡೆದಿದೆ, ನರಮೇಧ ಏನ್ ನಡೆದಿದೆ, ಇದಕ್ಕೆ ಊಹಿಸಲಾರದಂತಹ ಪ್ರತ್ಯುತ್ತರವನ್ನು ಕೊಡ್ತೀನಿ ಅಂತ ಹೇಳಿರ್ತಕ್ಕಂಥದ್ದು. ಇವರೆಲ್ಲ ವಕ್ತಾರರ ಮಾತುಗಳನ್ನ ನಾನು ಕೇಳಿದೆ.
ಇವ್ರಿಗೆ ಏನ್ ಬೇಕಾಗಿದೆ ಅಂದ್ರೆ ಡೋಂಗಿ ರಾಜಕಾರಣಿಗಳು ಪದೇ ಪದೇ ಮಾಧ್ಯಮಗಳ ಮುಂದೆ ಹೇಳ್ತೀನಿ, ಮಾಡ್ತೀನಿ, ನೋಡ್ತೀನಿ, ಇಷ್ಟು ಜನ ನಮ್ಮ ಆಗಿದ್ದಾವೆ. ಮನಮೋಹನ್ ಸಿಂಗ್ ಅವ್ರ ಸರ್ಕಾರದೊಳಗಡೆ ಉಗ್ರಗಾಮಿ ಚಟುವಟಿಕೆಗಳು ನಡೆದಾಗ ತಕ್ಷಣ ಮಾಧ್ಯಮದ ಮುಂದೆ ಬರ್ತಾ ಇದ್ರು. ಬಂದ ತಕ್ಷಣ ಈ ಘಟನೆಯನ್ನ ನಾನು ಖಂಡಿಸ್ತೇನೆ, ಪಾಕಿಸ್ತಾನದ ಮೇಲೆ ಬಹಳಷ್ಟು ಪ್ರೆಷರ್ ತೆಗೆದುಕೊಂಡು ಬರ್ತೀವಿ, ಅಮೆರಿಕಕ್ಕೆ ಇದನ್ನು ಕೊಂಡೊಯ್ತೀವಿ ಅಂತಕ್ಕಂಥ ಪರಿಸ್ಥಿತಿಗಳನ್ನ ನೋಡ್ತಾ ಇದ್ವಿ. ಆದ್ರೆ ಇವತ್ತು ಆಡಲಾರದೆ ಮಾಡಿ ತೋರಿಸುವಂತಹ ಯಾವ್ದಾದ್ರು ಈ ಜಗತ್ತಿನೊಳಗಡೆ ಮೋದಿ ಅಂತಹ ವ್ಯಕ್ತಿಯನ್ನ ಎಲ್ಲೂ ಕೂಡ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲ, ಅದು ಯಾವ ವಿಚಾರದಲ್ಲಿ ಇರ್ಬೇಕು? ಆಡಲಾರದೆ ಮಾತನಾಡೋದು ಮಾಡೋದು ಯಾವಾಗ ಗೊತ್ತಾ? ಯಾವ್ದಾದ್ರು ಯೋಜನೆ ಬಗ್ಗೆ ಮಾತಾಡಿ, ಜನ ಒಪ್ಕೋತಾರ ಅದನ್ನ. ಏನ್ ಮಾಡಿದ್ರಿ? ಅಲ್ಲ, ನಿಮ್ಮ ಮಾತುಗಳನ್ನ ಸಂಪೂರ್ಣವಾಗಿ ಕೇಳಿದ್ದೇನೆ, ದಯವಿಟ್ಟು ಕೇಳಿ. ಇಲ್ಲ, ಇದೆಲ್ಲ ನಾವು ಕೇಳಿದೀವಿ. ನಮಗೆ ಬೇಕಾಗಿರೋದು ದೇಶ ರಕ್ಷಣೆ ಮಾಡಕ್ಕೆ ಯಾಕೆ ಹೋಗ್ಲಿಲ್ಲ ಆಸ್ ಎ ಪ್ರೈಮ್ ಮಿನಿಸ್ಟರ್, ಅದು ಸಿಗ್ತಾ ಇಲ್ಲ ನಮ್ಗೆ ಆನ್ಸರ್. ಅಂದ್ರೆ ಬಿಜೆಪಿ ಪಾರ್ಟಿ ಕೇಳಿದ್ದೀರಿ. ನಾನು ಹೇಳ್ತಾ ಇದ್ದೇನೆ ಕೇಳಿ, ನೀವ್ ಹೇಳಿ ಯಾಕೆ ಹೋಗಿಲ್ಲ ಅಂತ ಹೇಳಿ. ಬಂದಿರೋದು ಯುದ್ಧ ಮಾಡಕ್ಕಲ್ಲ, ಡಿಬೇಟ್ ನಲ್ಲಿ ಯುದ್ಧ ಮಾಡಕ್ಕಲ್ಲ ಬಂದಿರೋದು, ಕೂತ್ಕೊಂಡ್ ಕೇಳಿ ಮೊದಲು. ಯುದ್ಧ ಮಾಡಕ್ ಬಂದಿರಲ್ಲ. ಕೇಳಿ, ನಿಮ್ಮ ಮಾತುಗಳನ್ನ ನೋಡ್ತಾ ಇದ್ದೇನೆ, ನಿಮ್ಮ ಮಾತುಗಳನ್ನ ಕೇಳಿದ್ದೇನೆ, ಅದಕ್ಕೆ ಉತ್ತರವನ್ನು ಹೇಳ್ತಾ ಇದ್ದೇನೆ, ಕೇಳಿ. ಆ ನಂತರ ನಿಮ್ದು ಏನಾದ್ರೂ ಸಮಸ್ಯೆ ಇದ್ದ ನೆಕ್ಸ್ಟ್ ಹೇಳಿ. ಮಾತನಾಡುವಾಗ ಮಧ್ಯದೊಳಗಡೆ ಡಿಸ್ಟರ್ಬ್ ಬೇಗ ಹೇಳಿ. ಹೇಳ್ತಾ ಇದ್ದೇನೆ ಕೇಳಿ. ನೀವು ಮಾತಾಡುವಾಗ ನೀವು ಬೇಗ ಕೇಳಿಲ್ಲಲ್ಲ. ನೋಡಿ, ದೇಶದೊಳಗಡೆ ಅನೇಕ ಘಟನೆಗಳು ಕೂಡ ನಡೆದ್ರೂ ಸಹಿತ ಯಾವುದೇ ಒಬ್ಬರು ಪ್ರಧಾನಮಂತ್ರಿಯು ಕೂಡ ತಮ್ಮನ್ನ ತಾವು ರಕ್ಷಣೆ ಮಾಡಿಕೊಳ್ಳಾರದಂತ ವಿಫಲವಾಗಿ ನಡೆದಿರ್ತಕ್ಕಂಥ ಈ ದೇಶವನ್ನ ಮುನ್ನಡೆಸಿದ್ರು. ಇಂದಿರಾ ಗಾಂಧಿ ಅವರ ಹತ್ಯೆ ಆಯ್ತು, ಯಾವ ಸರ್ಕಾರ ರಚನೆಯಲ್ಲಿತ್ತು? ರಾಜೀವ್ ಗಾಂಧಿ ಅವರೇ ಹತ್ಯೆ ಆಯ್ತು. ಈ ಪ್ರಧಾನಮಂತ್ರಿಗಳೇ ತಮ್ಮನ್ನ ತಾವು ರಕ್ಷಣೆ ಮಾಡಿಕೊಳ್ಳುವಂತ ಪರಿಸ್ಥಿತಿಗಳಿಗೆ ಹೋದಾಗ ನಾಗರಿಕರನ್ನ ಸಮೃದ್ಧವಾಗಿ ಸಂರಕ್ಷಣೆ ಮಾಡ್ತಕ್ಕಂಥ ಈ ಜಗತ್ತಿನೊಳಗಡೆ ಉಗ್ರಗಾಮಿಗಳನ್ನ ಮಟ್ಟ ಹಾಕ್ಲಿಕ್ಕೆ ಯಾರಾದ್ರೂ ಸನ್ನದ್ಧರಾಗಿದ್ರೆ ಅದು ನರೇಂದ್ರ ಮೋದಿ ಅವರ ಬಗ್ಗೆ ಮಾತನಾಡುವಂತ ನೈತಿಕತೆ ಇವತ್ತು ಎಪಿಗೂ ಇಲ್ಲ, ಕಾಂಗ್ರೆಸ್ಗೂ ಇಲ್ಲ. ಯಾಕಂತ ಕೇಳಿದ್ರೆ ಇವತ್ತು ಇಷ್ಟೊಂದು ಅವರು ತಮ್ಮ ಪ್ರವಾಸವನ್ನ ಮೊಟಕುಗೊಳಿಸಿಕೊಂಡು ಪ್ರತಿಯೊಂದು ಹಂತವಾಗಿ ಮಾಡ್ತಾ ಇದ್ದಾರೆ. ಅವರು ಎಲ್ಲೂ ಕೂಡ ಯುದ್ಧದ ಉನ್ಮಾದದೊಳಗಡೆ ಇದ್ದಾರಂತೆ. ಯುದ್ಧವನ್ನ ಮಾಡ್ತೇವೆ ಅಂತೇಳಿ ನರೇಂದ್ರ ಮೋದಿ ಅವರು ಎಲ್ಲಾದ್ರೂ ಹೇಳಿದಾರಾ? ಎಲ್ಲಾದ್ರೂ ಕೇಳಿದಾರಾ? ಯುದ್ಧದ ಉನ್ಮಾದದೊಳಗಡೆ ಇದ್ದಾರೆ. ಯುದ್ಧ ಬೇಡ, ನಮಗೆ ಶಾಂತಿ ಬೇಕು. ಶಾಂತಿ ಬೇಕಾದ್ರೆ ಪಾಕಿಸ್ತಾನಕ್ಕೆ ಹೋಗಿ. ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರಲ್ಲ, ಪಾಕಿಸ್ತಾನದ ಜೊತೆ ಯುದ್ಧ ಬೇಡ ಅಂತೇಳಿ. ಯಾವಾಗ ಟ್ರೋಲ್ ಆಯ್ತು ಅವಾಗ ನಾನು ಯುದ್ಧ ಬೇಡ ಅಂತ ಅಂದಿಲ್ಲ, ನಾನು ಅವಶ್ಯಕತೆ ಬಂದ್ರೆ ಯುದ್ಧ ಮಾಡಿದ್ದೆ. ಯುದ್ಧ ಮಾಡ್ಬೇಕನ್ನೋದು ಯಾರ್ದು ಕೂಡ ಬಯಕೆ ಇಲ್ಲ. ನಮಗೆ ಶಾಂತಿಯಾಗಿ ಆನ್ಸರ್ ಹೇಳ್ತಾ ಇಲ್ಲ ನೀವು. ನೋಡಿ, ಮಾತಾಡೋದನ್ನ ಕೇಳಿ. ಇವಾಗ ಮೇಡಮ್ ಕೇಳಿದ ಕ್ವಶನ್ ಆನ್ಸರ್ ಬಿಟ್ಟು ಬೇರೆ ಮಾತಾಡ್ತಾ ಇದ್ದೀರಾ, ಅದು ಬೇಕಾಗಿಲ್ಲ. ಅವ್ರು ಕೇಳ್ತಾರೋ ಕ್ವಶನ್ ಗೆ ಕರೆಕ್ಟ್ ಆಗಿ ಬಂದ್ಬಿಡಿ ನೀವು. ಇದೆಲ್ಲ ಪುರಾಣ ಪುಂಗಿಗಳು ನಾವು ನೋಡಿ ಸಾಕಾಗ್ಬಿಟ್ಟಿದೆ. ದೇಶದ ಪ್ರಧಾನಮಂತ್ರಿಗಳನ್ನ ಮಾಡಿದ್ದಾರೆ. ದೇಶದ ಪ್ರಧಾನಮಂತ್ರಿಗಳನ್ನ ಇವತ್ತು ಜಗತ್ತೇ ಕೊಂಡಾಡ್ತಾ ಇದೆ. ಯುದ್ಧಕ್ಕೆ ಬಂದಿರತಕ್ಕಂಥ ಚೀನಿಯರನ್ನ ಯುದ್ಧ ಮಾಡ್ಲಾರ್ದೆ ಹಿಮ್ಮೆಟ್ಟಿಸಿರ್ತಕ್ಕಂಥ ಗಂಡದೆ ಯಾರಿದೆ ಅಂತಂದ್ರೆ ನರೇಂದ್ರ ಮೋದಿ. ಅರುಣಾಚಲ ಪ್ರದೇಶದಲ್ಲಿ 4,000 ಕಿಲೋಮೀಟರ್ ಬಂದಿದ್ದಾರೆ. ಅವಾಗಿಂದ ಕೇಳ್ತಾ ಕೂತಿದ್ದೀವಿ. ಬರೀ ಯಾವ್ದೋ ವಾಟ್ಸ್ಆಪ್ ಯೂನಿವರ್ಸಿಟಿ ಸುಳ್ಳು ಹೇಳ್ತಾ ಇದ್ದೀರಾ. ನೀವೊಬ್ರು ಒತ್ತಾರಾಗಿದ್ದೀರಿ, ಸುಳ್ಳು ಹೇಳ್ಬೇಡಿ. ಯಾರಿಗೆ ಹೋಗಿದ್ರು? ಒಂದು ವರ್ಷಕ್ಕೆ 4.5 ಕೋಟಿ ಜನ ಇವತ್ತು ಪ್ರವಾಸವನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದು ನರೇಂದ್ರ ಮೋದಿ ಅವರ ಕೊಟ್ಟಿರ್ತಕ್ಕಂಥ ಕೊಡುಗೆ ಈ ದೇಶಕ್ಕೆ. 370ನೇ ವಿಧಿಯನ್ನ ರದ್ದು ಮಾಡಿದ ನಂತರ ಮುಕ್ಕುಟನ್ನಾಗಿ ಎಲ್ಲ ಮಾಡ್ತಾರೆ. 225 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ. 140 ಕಿಲೋಮೀಟರ್ ಚೀನಾ ಕೂಡ ಆಕ್ರಮಿಸಿಕೊಂಡಿದೆ. ಇವತ್ತು ಪಾಕಿಸ್ತಾನ ಕೂಡ ಆಕ್ರಮಿಸಿಕೊಳ್ತಾ ಇದೆ. ಯೋಗ್ಯತೆ ಕೂಡ ನಿಮ್ಮಲ್ಲಿ ಇಲ್ಲ ಅಂತಂದ್ರೆ ಯಾರಾದ್ರೂ ಮಾತನಾಡಿದ್ರೆ ನಿಮ್ಮ ಮಾತುಗಳನ್ನ ಸಹನೆಯಿಂದ ಯಾರು ಇನ್ನೊಂದು ಪಕ್ಷದವ್ರು ಕೇಳ್ತಾರೋ, ಇನ್ನೊಂದು ಪಕ್ಷದವ್ರು ಮಾತನಾಡುವ ಕೂಡ ಸಹನೆಯಿಂದ ಕೇಳ್ತಕ್ಕಂಥ ಸಹನೆಯನ್ನು ನೀವು ಹೇಳಿದಂತಹ ಸಿದ್ದನಗೌಡ್ರೆ, ನೀವು ಹೇಳಿದ್ರಲ್ಲ, ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು, ರಾಜನಾಥ್ ಸಿಂಗ್ ಅವರು, ಸೋಕಾಳ್ ನಾಯಕರು ಹೇಳಿದ್ರಲ್ಲ, ಭರವಸೆ ಕೊಟ್ಟಿದ್ರಲ್ಲ, ಆ ಮಾತನ್ನ ನಂಬಿನೇ ಹೋಗಿದ್ದು ಪ್ರವಾಸಿಗರು. ಪ್ರಾಣ ಕಳ್ಕೊಂಡ್ ಬರ್ತೀವಿ ಅಂತ ಯಾರಿಗೂ ಗೊತ್ತಿರ್ಲಿಲ್ಲ. ಸಿದ್ದನಗೌಡ್ರೆ ನೋಡಿ, ಇಂತ ಅನಾಹುತ ಆದಾಗ ಅದೇ ಜನಪ್ರತಿನಿಧಿಗಳ ಭರವಸೆ, ಸಾಂತ್ವನ ಬಯಸ್ತಾರೆ ಜನ. ನಾನು ಅದ್ರ ಬಗ್ಗೆ ಮಾತಾಡ್ತಿದ್ದೀನಿ. ಯಾಕೆ ಒಂದು ಸರಿಯಾದಂತ ರಿಪ್ಲೈ ಇಲ್ಲ, ಇವತ್ತಿನವರೆಗೂ ಒಂದು ಸರಿಯಾದಂತ ಸುದ್ದಿಗೋಷ್ಠಿ ಮಾಡಲ್ಲ, ಒಂದು ಕ್ಲಾರಿಟಿ ಕೊಡಲ್ಲ, ಓಪನ್ ಸ್ಟೇಟ್ಮೆಂಟ್ ಕೊಡಲ್ಲ. ಕೇವಲ ತಮ್ಮ ಸಮಾವೇಶದ ಮೈಕ್ ಮುಂದೆ ಮಾತಾಡಿದ್ರೆ ಸಾಕ? ಮಾಧ್ಯಮದ ಮೈಕ್ ಮುಂದೆ ಮಾತಾಡೋದು ಬೇಡವಾ?
ಅಲ್ಲ, ಮಾಧ್ಯಮಗಳ ಜೊತೆ ಮಾತಾಡೋದಲ್ಲ, ಅವ್ರು ದಿನ ಮಾಡ್ತಕ್ಕಂಥದ್ದು ಮಾಧ್ಯಮದಲ್ಲಿ ಸಂಪೂರ್ಣವಾಗಿ ಬೆತ್ತರಸನ ಇದಿರುತ್ತೆ. ಎಲ್ಲಿ ಮಾಧ್ಯಮ ಹೇಳಿದ್ರ ಸಿಂಧು ನದಿಯನ್ನ ಇವತ್ತು ಕಟ್ ಮಾಡ್ತೀವಿ ಅಂತಕ್ಕಂಥದನ್ನ ಇವತ್ತು ಮಾಧ್ಯಮದಲ್ಲಿ ಹರಿದಾಡುತ್ತಿಲ್ವಾ? ಅವ್ರು ಮಾಡಿರ್ತಕ್ಕಂಥ ರಾಜತಾಂತ್ರಿಕ ಏನು ನಿರ್ಣಯಗಳನ್ನ ತೆಗೆದುಕೊಂಡ್ರು ವಕ್ತಾರ ಆಗಿರ್ತಕ್ಕಂಥವ್ರು ಹೇಳೋದಿಲ್ವಾ? ಮುಖ್ಯ ಸಚೇತಕರು ಬಿಜೆಪಿ ವಕ್ತಾರರು ಸಿದ್ದನಗೌಡ್ರು ನೋಡಿ ಜಿ ಕನ್ನಡ ನ್ಯೂಸ್ ನ ಸುದ್ದಿ ನಿರೂಪಕಿ ದಿವ್ಯಶ್ರೀ ಕೈಗೆ ಝೂಮ್ ನಲ್ಲಿ ಕನೆಕ್ಟ್ ಆಗಿದ್ದಾರೆ. ನಾನು ನೇರವಾಗಿ ನಿಮ್ಮ ಹತ್ರ ಪ್ರಶ್ನೆ ಕೇಳಬಹುದು. ನನ್ನ ಪ್ರಶ್ನೆಗಳು ಜನರ ಪ್ರಶ್ನೆಗಳು. ನೀವೊಬ್ಬ ಸ್ಪೋಕ್ಸ್ ಪರ್ಸನ್ ಆಗಿ ನಿಮ್ಮ ನಿಲುವೇನು, ನಿರ್ಧಾರ ಏನು ಅನ್ನೋದು ನಾನು ಜನರ ಪ್ರಶ್ನೆಗಳನ್ನು ಕೇಳಿದಾಗ ಖಂಡಿತವಾಗ್ಲೂ ನೀವು ಹೆಂಗ್ ಉತ್ತರ ಕೊಡ್ತೀರಿ ಅದು ದೇಶದ ಪ್ರಧಾನಿ ಕಡೆಯಿಂದನೂ ಆಗಬೇಕು. ದೇಶದ ಜನ ಆಯ್ಕೆ ಮಾಡೋದು ಕೂರಿಸಿರೋದು ಅಲ್ಲ. ಭಾರತೀಯ ಜನತಾ ಪಾರ್ಟಿ ಇರ್ಬೋದು, ಇನ್ನೊಂದು ಪಕ್ಷ ಇರ್ಬೋದು, ನೀವು ನನ್ನನ್ನ ಪ್ರಶ್ನೆ ಕೇಳ್ತಕ್ಕಂಥದ್ದು ಇದು ನಾನು ಹೇಳ್ತಕ್ಕಂಥ ಉತ್ತರ ಪಕ್ಷದ ನಿಲುವಾಗುತ್ತೆ, ನನ್ನ ಒಬ್ಬನ ನಿಲುವು ಅಲ್ಲ. ಇದನ್ನ ನೀವು ಏನ್ ಹೇಳ್ತಾ ಇದ್ದೀರಿ ಅಂತಂದ್ರೆ, ನೀವು ಹೇಳ್ತಕ್ಕಂಥ ಮಾತನ್ನ ನೀವು ರಾಜ್ಯಾಧ್ಯಕ್ಷರ ಕಡೆಯಿಂದನೇ ಹೇಳಿಸಿ ಅನ್ನುವಂಥದ್ದು ತಪ್ಪು. ನಾನು ಒಬ್ಬ ಪಾರ್ಟಿ ಕಡೆಯಿಂದ ಜಾಯಿನ್ ಆಗಿದ್ದೇನೆ ಅಂತಂದ್ರೆ ಒಂದು ಪಾರ್ಟಿಯ ನಿಮ್ಗೆ ಗೊತ್ತಾಯ್ತು ನನಗೆ ಸಿದ್ದನಗೌಡ್ರೆ, ನನ್ನ ಭಾವನೆ ನಿಮ್ಗೆ ಅರ್ಥ ಆಗ್ಲಿಲ್ಲ. ಓಕೆ ದರ್ಶನ್ ಅವರೇ, ಮೇಡಮ್ ಆರ್ಟಿಕಲ್ 370 ಅನ್ನುವಂಥ ಮಾತನ್ನ ಹೇಳಿದ್ರು. ಬುದ್ಗಾಮ್ನ ಜಿಲ್ಲೆನಲ್ಲಿ ಸ್ಫೋಟ ನಡೀತು ಮೇಡಮ್. ನಾನು ಓನ್ಲಿ ಜಮ್ಮುದು ಹೇಳ್ತೀನಿ, ಬೇರೆ ಕಡೆ ಎಲ್ಲ ದಂತೆವಾಡದೆಲ್ಲ ಬೇಡ. ಜಮ್ಮು ಕಾಶ್ಮೀರದಲ್ಲಿ ದಾಳಿ ಆದಾಗ ಅಲ್ಲಿ 6 ಜನ ಸತ್ತೋಗಿ 10 ಜನ ಗಾಯಗೊಳ್ತಾರೆ. ಗುರುದಾಸ್ಪುರದಲ್ಲಿ ದಾಳಿ ಆದಾಗ 10 ಜನ ಸಾಯ್ತಾರೆ, 15 ಜನ ಗಾಯಗೊಳ್ತಾರೆ. ಪಠಾನ್ಕೋಟಲ್ಲಿ ದಾಳಿ ಆದಾಗ 7 ಜನ ಸಾಯ್ತಾರೆ. ಊರಿನಲ್ಲಿ ದಾಳಿ ಆದಾಗ 23 ಜನ ಸಾಯ್ತಾರೆ. ಎಲ್ಲ ನರೇಂದ್ರ ಮೋದಿಯವರು ಬಂದ ಮೇಲೆ. ಇದೇನೋ ಆರ್ಟಿಕಲ್ 370. ಬಾರಾಮುಲ್ಲಾ ದಾಳಿನಲ್ಲಿ 5 ಜನ ಸಾಯ್ತಾರೆ. 2016ರಲ್ಲಿ ರಾಷ್ಟ್ರೀಯ ರೈಫಲ್ ಶಿಬಿರದ ಹರಿದ್ವಾರದಲ್ಲಿ ದಾಳಿ ನಡೀತದೆ, ಅದು ಜಮ್ಮು ಕಾಶ್ಮೀರದಲ್ಲೇ. ಅಮರನಾಥ್ ಯಾತ್ರೆಗಳ ಮೇಲೆ ದಾಳಿ ಆಗ್ತದೆ, 8 ಜನ ಸಾಯ್ತಾರೆ, 18 ಜನ ಗಾಯಗೊಳ್ತಾರೆ. ಸುಮಂಜುವಾನಲ್ಲಿ ದಾಳಿ ನಡೆದಾಗ 11 ಜನ ಸಾಯ್ತಾರೆ, 11 ಜನ ಗಾಯಗೊಳ್ತಾರೆ. ಪುಲ್ವಾಮಾದಲ್ಲಿ ದಾಳಿ ಆದಾಗ 44 ಜನ ವೀರ ಯೋಧರು ಮಡಿದಿರ್ತಕ್ಕಂಥದ್ದು ನೀವು ನೋಡಿದ್ದೀರಾ. 19ರಲ್ಲಿ ಜಮ್ಮು ಬಸ್ ನಿಲ್ದಾಣದಲ್ಲಿ ಗ್ರನೇಡ್ ದಾಳಿ ಆಗ್ತದೆ, 3 ಜನ ಸಾಯ್ತಾರೆ, 28 ಜನ ಗಾಯಗೊಳ್ತಾರೆ. ಮತ್ತೆ ಜಮ್ಮು ಕಾಶ್ಮೀರ ದಾಳಿನಲ್ಲಿ 6 ಜನ ಸಾಯ್ತಾರೆ, 4 ಜನ ಗಾಯಗೊಂಡಿದ್ದಾರೆ. ಪೂಂಚ್ ರಜೌರಿನಲ್ಲಿ 5 ಜನ ಸಾಯ್ತಾರೆ, 1 ಗಾಯಗೊಳ್ತಾರೆ. 24ರಲ್ಲಿ ರಿಯಾಸಿ ದಾಳಿ, ಅದು ಜಮ್ಮು ಕಾಶ್ಮೀರ, 9 ಜನ ಸಾಯ್ತಾರೆ, 33 ಜನ ಗಾಯಗೊಳ್ತಾರೆ. ಈಗ ಪಹಲ್ಗಾಮ್ನಲ್ಲಿ ದಾಳಿ ಆಗಿದೆ. ಮೇಡಮ್ ಒಂದು ಸಿಂಪಲ್, ನೇಹಾ ಹಿರೇಮಠ್ ಅನ್ನುವಂಥ ಹೆಣ್ಣು ಮಗಳು, ಆಕೆಯನ್ನು ಕೊಂದವ ಮುಸಲ್ಮಾನ್ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಮಾಧ್ಯಮಗಳು ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು ಚುನಾವಣಾ ಭಾಷಣಕ್ಕೆ ಬಳಸ್ಕೊಂಡ್ರು. ನೇಹಾ ಹಿರೇಮಠ್ ಮನೆ ಮುಂದೆ ಆ ಮಾಧ್ಯಮದವ್ರು ಹೋಗ್ತಿಲ್ದಂಗೆ ಬಿಜೆಪಿಯರೇ ಒಂದು ಶಾಮೀನು ಹಾಕ್ಬಿಟ್ಟಿದ್ರಂತೆ. ಇವತ್ತು ಅದೇ ಮುಸ್ಲಿಮ್ರು ಕೊಂದ್ರಿ ಅಂದ್ರಲ್ಲ, ಅದೇ ಉಗ್ರಗಾಮಿಗಳು ಕೊಂದ್ರಿ ಅಂತ ನೀವೆಲ್ಲ ಹೇಳ್ತಾ ಇದ್ದೀರಲ್ಲ, ಇವತ್ತೇನು ಮಾತಾಡ್ತಾ ಇದ್ದೀರಾ? ಅವತ್ತು ರಾಜ್ಯ ಸರ್ಕಾರವನ್ನು ಯಾವ್ಯಾವ ಪದಗಳಲ್ಲಿ ನೀವು ನಿನ್ಸಿದ್ರಿ, ಹೀಯಾಳ್ಸಿದ್ರಿ, ಅನ್ಸಿದ್ರಿ, ಅವನು ಬಂಧನಾದ್ರೂ ಸಮೇತ ಬಿಡ್ಲಿಲ್ಲ. ಇವತ್ತು ಅವರು ಯಾವ ರೀತಿ ಉಗ್ರರು ಒಳಗಡೆ ಬಂದ್ರು, ಇದೇ ಆರ್ಟಿಕಲ್ 370 ಇರ್ತಕ್ಕಂಥದ್ದಲ್ಲ. ಏನೋ ಲೇಸರ್ ತಂತಿ ಬೇಲಿ ಹಾಕ್ತೀನಿ ಅಂತ ಹೇಳಿದ್ರಲ್ಲ, ಏನೋ ಬಿಜೆಪಿ ವಕ್ತಾರರು ಮಾತಾಡ್ತಾ ಇದ್ದಾರೆ. ಏನಂದಿದ್ರು? ನಾವೆಲ್ಲ ಹೇಳಿದ್ದು ಏಕ್ ಸಿರ್ಕೋ 10 ಸಿರ್ ಅಂತ. ನಾನು ನಿಮಗೆ ಉತ್ತರ ಕೊಟ್ಟಿದ್ರಲ್ಲಿ ಕಮ್ಮಿ ಅಂದ್ರೆ 200 ಜನ ಸತ್ತೋಗಿದ್ದಾರಲ್ಲ. ನರೇಂದ್ರ ಮೋದಿ ಅವರ ಆಳ್ವಿಕೆ ಬಂದಾದ್ಮೇಲೆ ಕೇವಲ ನಾನು ಜಮ್ಮು ಕಾಶ್ಮೀರ, ನೀವು ಅಸ್ಸಾಮು, ಮಣಿಪುರ, ಬೇರೆ ಕಡೆ ಹೋದ್ರೆ ಅಲ್ಲಿ ಕತೆ ಏನು? ಇನ್ನು ಚೀನಾ ಕೇಳಿದ್ರು, ಲವ್ ಲೆಟರ್ ಲಿಖನಾ ಬಂದು ಕರೋ ಉಸುಕೋ ಉಸಿ ಭಾಷೆ ಮೇ ಸಮಜಾ ಕರೋ ಅಂತ. ಏನ್ ಜಿಂಗ್ಪಿಂಗ್ ಕರ್ಸಿ ಉಯ್ಯಾಲೆ ತೂಗಿದ್ದೇನು, ರಾಮರಾಜ್ ಪಂಚೆ ಹುಟ್ಟಿದ್ದೇನು, ಎಳ್ನೀರು ಕುಡ್ತಿದ್ದೇನು. ಇವತ್ತು 4,000 ಕಿಲೋಮೀಟರ್ ಅಷ್ಟು ಭಾರತದೊಳಗಡೆ ನುಸ್ಲಿದಾರಲ್ಲ, ಇಲ್ಲಿ ಬಂದು ಸುಳ್ಳು ಹೇಳ್ತಾ ಇದಾರಲ್ಲ ಅವರು. ಏನು ಚೀನಾ ಮಾಡಿಲ್ಲ, ಹೊಡೆದೋಡ್ಸಿದೀವಿ, ವಾಪಸ್ ಕಳಿಸಿದೀವಿ ಅಂತ ಸ್ಯಾಟಲೈಟ್ ಅಲ್ಲಿ ಇವಾಗ ತೆಗೆದು ನೋಡೋದು ಕೇಳಿ. ಏನೋ ನಮ್ಮ ತಂತ್ರಜ್ಞಾನ ಇದೆಯಲ್ಲ, ನೀವು ಸುಳ್ಳು ಹೇಳಿದ್ರು, ತಂತ್ರಜ್ಞಾನ ಸುಳ್ಳು ಹೇಳಲ್ಲ ಅನ್ನುವಂಥ ಒಂದು ವಿಚಾರ. ಮೇಡಮ್ ಒಬ್ಬ ವ್ಯಕ್ತಿ KPCCಲಿ ಇಲ್ಲಿಗೆ ಬರೋಕ್ಕೂ ಮೊದಲು ಮನೋಜ್ ಅನ್ನುವಂಥ ಹುಡುಗ ಮೇಡಮ್, ಆ ಹುಡುಗೇನು ರಾಜಕೀಯ ಗೊತ್ತಿಲ್ಲ, ಅಲ್ಲಿ ಕೆಲಸ ಮಾಡೋಣ. ಏನಣ್ಣ ನರೇಂದ್ರ ಮೋದಿಯವರು ಮಾತಾಡ್ತಿಲ್ಲ, ಕುಮಾರಸ್ವಾಮಿ ಅವರು, ಶೋಭಾ ಕರ್ಲಾಜೆ ಎಲ್ಲ ಇಲ್ಲಿ ಬಂದು ಕಿರ್ಚಾಡೋರಲ್ಲಣ್ಣ, ಈ ವಿಚಾರ ಆದಮೇಲೆ ಎಲ್ಲ ನಾಪತ್ತೆ ಆಗೋಗಿದಾರಲ್ಲ, ಅವನಿಗೆ ಪೋಸ್ಟ್ರು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಅಂದರೆ ಬೀಯಿಂಗ್ ಎ ಕಾಮನ್ ಮ್ಯಾನ್, ಈ ದೇಶದ ಕಾಮನ್ ಸಿಟಿಸನ್ಸು ಈ ನರೇಂದ್ರ ಮೋದಿಯವ್ರನ್ನ ಪ್ರಶ್ನೆ ಮಾಡ್ತಾರಾಗಿದೆ. ಸೇನೆಗೆ ಯಾಕೆ ಇವರು 180,000 ಜನ ಏನು ರಿಕ್ರೂಟ್ಮೆಂಟು ಮಾಡಿಲ್ಲ. ಇವರು ಅಗ್ನಿಪಥ್ ಅಂತೇಳಿ ಮೇಡಮ್, ಒಬ್ಬನಿಗೆ ನೀವು ಆರ್ಮ್ಸ್ ಟ್ರೈನಿಂಗ್ ಕೊಟ್ಟು 4 ವರ್ಷ ಇಟ್ಕೊಂಡು ಹೊರಗಡೆ ಅವ್ನು ನಿರುದ್ಯೋಗಿ ಆದಮೇಲೆ ಅವ್ನು ಯಾವ ದಾರಿ ಹಿಡಿಬೋದು? ನಾವೆಲ್ಲ ಇವಾಗ ನಕ್ಸಲೈಟ್ ಎಲ್ಲ ನಿರ್ಮೂಲನೆ ಆಗ್ತಾ ಇದೆ ಕರ್ನಾಟಕದಲ್ಲಿ. ನಾಳೆ ಅವ್ರನ್ನೆಲ್ಲ ಯಾವ ದಾರಿಗೆ ಹೋಗ್ಬೋದು, ಯಾವ ಪರಿಸ್ಥಿತಿಗೆ ಈ ಯುಕ್ರನ್ನ ತಳ್ಳೋದಕ್ಕೆ ಅಂತ ಇದ್ದಾರೆ. ನಾವು ಹೇಳಿಲ್ಲ ಮೇಡಮ್, ದಾವೂದ್ಕೋ ಲೇಕೆ ಅವಂಗ ಅಂತೇಳಿ ಕರ್ಕೊಬಂದಿದ್ದಾರಾ? ಆಯಿತು, ಏನೋ ನಮ್ಮ ಪ್ರಧಾನಿಗಳ ಬಗ್ಗೆ BJP ವಕ್ತಾರ ಮಾತಾಡ್ತಾರೆ, ನಾಚಿಕೆ ಆಗ್ಬೇಕ್ರೆ. ಇದೇ ಇಂದಿರಾ ಗಾಂಧಿ ಸಾಯೋ 1 ದಿನ ಮೊದಲು ಅವರು ಒಂದು ಮಾತನ್ನು ಹೇಳ್ತಾರೆ, ನನ್ನ ದೇಹದಲ್ಲಿರ್ತಕ್ಕಂಥ ಒಂದೊಂದು ರಕ್ತದ ಕಣಗಳು ಈ ದೇಶವನ್ನು ಮಜಬೂತ್ ಮಾಡ್ತದೆ. ನಾನು ಇರ್ತೀನೋ ಬಿಡ್ತೀನೋ, ಆದರೆ ಈ ದೇಶ ಮಾತ್ರ ಇದ್ದೇ ಇರ್ತದೆ. ಅಷ್ಟು ಅಂಥ ಒಂದು ಗಟ್ಟಿಗಿತ್ತಿ ಮಾರನೇ ದಿನ ಅವ್ರನ್ನ ಹೊಡೆದಾಕಿದ್ರು.
ಭಯಪಟ್ರ ಗಾಂಧಿ ಫ್ಯಾಮಿಲಿಯವ್ರು ಭಯಪಡಲಿಲ್ಲ, ಮತ್ತೆ ಹೊಡೆದಾಕಿರು ರಾಜೀವ್ ಗಾಂಧಿಯವ್ರನ್ನ, ಮತ್ತೆ ಭಯಪಟ್ರ ಸೋನಿಯಾ ಗಾಂಧಿಯವ್ರು ಬಂದರು. ಇವತ್ತು ರಾಹುಲ್ ಗಾಂಧಿಯವರು ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ನಡೆಯುವಂಥ ಕೆಲಸ ಮಾಡಿದ್ರು. ಇದೆಲ್ಲ ಇತಿಹಾಸ ಕಾಂಗ್ರೆಸ್ನವ್ರಿಗಿರೋದು. ನಾವು ಕೊಟ್ಟಿದ್ದೀವಲ್ಲ ಸ್ವಾತಂತ್ರ್ಯ ಪೂರ್ವದಲ್ಲಿ ಇವರೇನು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದವರಲ್ಲ ಮೇಡಮ್. ಅವತ್ತು ಬ್ರಿಟಿಷರ ಜೊತೆ ನಿಂತವರು, ಅವ್ರ ಪಿಂಚಣಿ ತಗೊಂಡವರು, ಅವ್ರಿಗೆ ಜೀವ ಹುಜರ್ ಅಂತಿದ್ದವರು. ಇವತ್ತು ನೋಡಿದ್ರೆ ಬಂದು ಏನೇನೋ ದೇಶ ಪ್ರೇಮ ಅದು ಇದೆಲ್ಲ ಮಾತಾಡ್ತಾ ಇದ್ದಾರೆ. ಇಷ್ಟು ದಾಳಿಗಳಾದ್ರೂ ನರೇಂದ್ರ ಮೋದಿ ಅವರ ಮೌನ ಯಾಕೆ? ಪುಲ್ವಾಮಾ ಆದ್ಮೇಲೆ ನರೇಂದ್ರ ಮೋದಿ ಅವರ ಮೌನ ಯಾಕೆ? ನೋಟ್ ಬ್ಯಾನ್ ಮಾಡಬೇಕಾದ್ರು ಇದೇ ಮಾತು ಹೇಳಿದ್ರು. ನಾನು ನೋಟ್ ಬ್ಯಾನ್ ಮಾಡ್ತಾ ಇರ್ತಕ್ಕಂಥದ್ದು ಉಗ್ರವಾದವನ್ನ ನಿಲ್ಲಿಸ್ತೀನಿ, ನಕ್ಸಲೈಟ್ ಅನ್ನ ನಿಲ್ಲಿಸ್ತೀನಿ, ಕಪ್ಪು ಹಣ ತರ್ತೀನಿ ಅಂತ. ನೋಟ್ ಬ್ಯಾನ್ ಇಂದ ಎಷ್ಟು ಸಾವಿರ ಕೋಟಿ ರೂಪಾಯಿ ಈ ದೇಶಕ್ಕೆ ನಷ್ಟ ಆಗಿದೆ. ಒಂದು ಅಮಾನ್ಯೀಕರಣ ಮಾಡೋದಕ್ಕೂ ನಷ್ಟ, ಹೊಸ ನೋಟ್ ಪ್ರಿಂಟ್ ಮಾಡೋದಕ್ಕೂ ನಷ್ಟ. ಇವತ್ತು 2,000 ರೂಪಾಯಿ ನೋಟು ದುರ್ಬೀನ್ ಹಾಕಿರೂ ಸಿಗ್ತಾ ಇಲ್ಲಲ್ಲ, ಎಲ್ಲಿಗೆ ಹೋಗ್ತಾ ಇದೆ? ಒಟ್ಟಾರೆಯಾಗಿ ಮೇಡಮ್ ಈ ದೇಶದಲ್ಲಿ ನರೇಂದ್ರ ಮೋದಿ ಅವರು ಬಂದ ಮೇಲೆ ಯಾವುದೇ ರೀತಿಯಾದಂಥ ಬೆಳವಣಿಗೆ ಆಯಿತು ಮೇಡಮ್. ನರೇಂದ್ರ ಮೋದಿ ಅವರು ಮೊದಲ ಪ್ರವಾಸ 2014 ಭೂತಾನ್, ಕೊನೆಯ ಪ್ರವಾಸ ಮೊನ್ನೆ ನಡೆದ ಸೌದಿ ಅರೇಬಿಯಾ. ಒಟ್ಟು 167 ಪ್ರವಾಸ ಮಾಡಿದ್ದಾರೆ. ಸುಮಾರು 1 ವರ್ಷಕ್ಕೂ ಅಧಿಕ ದಿನಗಳು ನೀವು ವಿದೇಶದಲ್ಲಿ ಸುತ್ತಿ ಮೊನ್ನೆ ನಡೆದ ಚುನಾವಣೆ 65 ಕರ್ನಾಟಕ ಚುನಾವಣೆ ರ್ಯಾಲಿ ಮಾಡಿದಾರಲ್ಲ. ನಿಮ್ಮನ್ನ ಆಯ್ತು, ಒಂದು ಶಂಕುಸ್ಥಾಪನೆಗೆ ಬಂದಿದ್ದಾರೆ ಇವರು, ಒಂದು ಉದ್ಘಾಟನೆ ಮಾಡಿದ್ದಾರೆ. ಯಾವ ಹಣ ಕೊಟ್ಟಿದ್ದಾರೆ? ಇವರು ರಾಜ್ಯಕ್ಕೂ ಉಪಯೋಗ ಇಲ್ಲ, ದೇಶಕ್ಕೂ ಉಪಯೋಗ ಇಲ್ಲ. ಏನಾದರೂ ಇಂಥ ಸಂಕಷ್ಟ ಬಂದಾಗ ನರೇಂದ್ರ ಮೋದಿ ಗಾಯಬಾಗಿರ್ತಕ್ಕಂಥದ್ದು 100ಕ್ಕೆ 100 ಸತ್ಯ. ನೀವು ನಿಮ್ಮ ಕೈಲಾಗಲಿಲ್ಲ ಅಂದರೆ ದಯವಿಟ್ಟು ರಾಜೀನಾಮೆ ಕೊಟ್ಟೋಗಿ. ಹಿಂದೊಮ್ಮೆ ದಾಳಿ ಆದಾಗ 2008ರಲ್ಲಿ RR ಪಾಟೀಲ್ ರಾಜೀನಾಮೆ ಕೊಟ್ಟಿದ್ರು, ವಿಲಾಸರಾವ್ ದೇಶಮುಖ್ ರಾಜೀನಾಮೆ ಕೊಟ್ಟಿದ್ರು, ಶಿವರಾಜ್ ಪಾಟೀಲ್ ಅವರು ರಾಜೀನಾಮೆ ಕೊಟ್ಟಿದ್ರು. ಆ ಜಾಗಕ್ಕೆ ಇನ್ನೊಬ್ಬರು ಬಂದೇ ಬರ್ತಾರೆ. ನಿಮ್ಮ ಕೈಲಿ ದೇಶವನ್ನು ಮುನ್ನಡೆಸೋದಕ್ಕಾಗ್ತಾ ಇಲ್ಲ. ದಯವಿಟ್ಟು ರಾಜನಾಥ್ ಸಿಂಗ್ ಅವರು, ಅಮಿತ್ ಶಾ ಅವರು, ನರೇಂದ್ರ ಮೋದಿ ಅವರು, ನೀವು ಇದ್ದು ಇಲ್ಲದಾಗಿ ಇರುವ ಬದಲು ನಿಮ್ಮ ಹುದ್ದೆಗಳಿಗೆ ರಾಜೀನಾಮೆ ಕೊಟ್ಟು ನಡೀರಿ ಅನ್ನೋ ಮಾತನ್ನು ಹೇಳ್ತೀನಿ ಮೇಡಮ್. ಕಾಂಗ್ರೆಸ್ ನಾಯಕರು ಪಾಕಿಸ್ತಾನಕ್ಕೆ ಪರೋಕ್ಷವಾಗಿ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ. ಆರ್ ಅಶೋಕ್ ಅವರ ಸ್ಟೇಟ್ಮೆಂಟ್. ಮೇಡಮ್, ಇವಾಗ ದೇಶಭಕ್ತಿ ಅಂತ ಬಂದ ಮೇಲೆ ನನಗೆ ಗೊತ್ತಿದ್ದಂಗೆ ಯಾವ ಪಾರ್ಟಿನೂ ಅಲ್ಲಿ ಆ ಥರ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡೋದು ಅಂತ ಇಲ್ಲ. ನನಗೆ ಗೊತ್ತಿದ್ದಂಗೆ ಯಾರೂ ಮಾಡ್ತಾ ಇಲ್ಲ. ಯುದ್ಧ ಆದರೆ ಕಷ್ಟ ಇದೆ, ಎರಡಿಗೂ ನಷ್ಟ ಆಗ್ತದೆ ಅಂತ. ಕಾರ್ಗಿಲ್ ವಾರ್ನಲ್ಲಿ ಎಷ್ಟು ಜನ ಸತ್ತರು, ಎಷ್ಟು ಇದಾಯಿತು. ಕೋವಿಡ್ನಲ್ಲಿ ಮೊನ್ನೆ ತಾನೇ ಲಕ್ಷಾಂತರ ಜನ ಸತ್ತಿದ್ದಾರೆ, ಇನ್ನೂ ಚೇತರಿಸ್ಕೊಳ್ತಾ ಇಲ್ಲ, ಕೆಲಸಗಳಿಲ್ಲ. ಮತ್ತು ಹಳ್ಳಿಗಳ ಕಡೆ ರೈತರು ಬೆಳೀತಾ ಇದ್ದಾರೆ. ಟೊಮೆಟೊ ತಗೊಳ್ಳಿ, ಕುಂಬಳಕಾಯಿ ತಗೊಳ್ಳಿ, ಸಾವಿರಾರು ಎಕರೆಗಳಲ್ಲಿ ಹಂಗೆ ಬಿಟ್ಬಿಟ್ಟಿದ್ದಾರೆ. 1 ರೂಪಾಯಿ ಕೇಳೋರಿಲ್ಲ. ಅದನ್ನು ಎಲ್ಲ ಕೇಳ್ತಾ ಇಲ್ಲ ಯಾರು? ಮೋದಿಯವರು. ಅವರು ಪಾಪ ಕಷ್ಟಪಡ್ತಾ ಇದ್ದಾರೆ. ಇವರು ಮೋದಿಯವರು ಏನಂದರೆ ಟ್ಯಾಕ್ಸ್ ಕಲೆಕ್ಷನ್ ಮಾಡೋದು, ಎಲೆಕ್ಟ್ರೋಲ್ ಬಾಂಡ್ಸ್ ಕಲೆಕ್ಷನ್ ಮಾಡೋದು, ಅಂಧಭಕ್ತರನ್ನ ಜಾಸ್ತಿ ಮಾಡೋದು, ಆಪರೇಷನ್ ಕಮಲ ಮಾಡೋದು, ದುಡ್ಡು ವಸೂಲು ಮಾಡೋದು, ED-IT ರೈಡ್ ಮಾಡೋದು. ಜನರು ಬೇಕಾಗಿಲ್ಲ, ಅವ್ರಿಗೆ ಅಂಧಭಕ್ತರು ಬೇಕು. ಅಂಧಭಕ್ತರಿಂದ ಅವರು ಆ ಕುರ್ಚಿನಲ್ಲಿ ಇರಬೇಕು. ಇನ್ನು ಸಾವಿರಾರು, ಇವಾಗ ಮೋದಿ ಇಲ್ಲದೆ ಇದ್ರೆ ದೇಶ ಇಲ್ಲ ಅಂತಾರೆ. ಮೋದಿ ಏನು ಸಾವಿರಾರು ವರ್ಷ ಇಲ್ಲೇ ಇರ್ತಾರಾ ನಮ್ಮ ದೇಶನ ಕಾಪಾಡೋಕ್ಕೆ? ಇವತ್ತು ದೇಶ ಏನು ಕಾಪಾಡಿದ್ದಾರೆ? ಬೇರೆ ಕಡೆ ಹೋಗ್ಬಿಟ್ಟು ಯುದ್ಧ ಬೇಡ, ನಷ್ಟ ಆಗ್ತದೆ ಅಂದ್ಬಿಟ್ಟು ಎಲ್ರಿಗೂ ಬೋಧನೆ ಮಾಡಿಬಿಟ್ಟು ಬರ್ತಾರೆ. ಇವತ್ತು ಇವರ ದೇಶ ಏನಾಗಿದೆ? ದೇಶ ವಿದೇಶಗಳಲ್ಲಿ if he is not able to control terrorist in his own country, how he can give lecture to other countries? Is it not safe for us? ಇದು ಮಾತಾಡ್ತಾರೆ ಒಂದು ವಿಷಯದಲ್ಲಿ. ನಾಪತ್ತೆ ಅಂತಂದರೆ ಏನು? ವೇರ್ ಈಸ್ ಯು ಟೆಲ್ ಮಿ, ಅನ್ಲೆಸ್ ವಿ ಆರ್ ಸೀಯಿಂಗ್ ಓನ್ಲಿ ಇನ್ TV, ನಾಟ್ ಆನ್ ಫೀಲ್ಡ್. ಇಟ್ ಈಸ್ ಸೇಮ್ ಫಾರ್ ಅಸ್ ಬೈ ಎಲೆಕ್ಟಿಂಗ್ ಹಿಮ್ 3rd time. ಬಿಕಾಸ್ ಆಫ್ ಅಂಧಭಕ್ತರು, ಬಿಕಾಸ್ ಆಫ್ ಆಲ್ ಫಾಲ್ಸ್ ಇದು ಪ್ರಪಗಂಡ. ವಾಟ್ಸಪ್ ಯೂನಿವರ್ಸಿಟಿನಲ್ಲಿ 100 ಸಾರಿ ಅದನ್ನೇ ಹೊಡೆಯೋದು. ನೋಡಿ, ಅವರು ಸಿದ್ದನಗೌಡರು ದೇಶಭಕ್ತಿ ಇದೆ ಅವ್ರಿಗೆ, ಬರೀ ಮೋದಿ ಭಕ್ತಿ ಇದೆ. ಬರೀ ಮೋದಿಯವ್ರ ಬಗ್ಗೆ ಮಾತಾಡ್ತಾರೆ, ದೇಶದ ಬಗ್ಗೆ ಮಾತಾಡಲ್ಲ. ನಾನು ಹೇಳ್ತೀನಿ, ದೇಶ ಫಸ್ಟ್ ದೇಶ ರೀ, ಮತ್ತೆ ಮೋದಿ ಭಕ್ತಿ, ಮತ್ತೆ ಬೇರೆದು ಪಾರ್ಟಿ ಭಕ್ತಿ. ಗಾಡ್ ದರ್ಶನ್ ಅವ್ರೆ, ನನಗೊಂದು ಸ್ಟೇಟ್ಮೆಂಟ್. ರಾಜತಾಂತ್ರಿಕವಾಗಿ ಪಾಕಿಸ್ತಾನವನ್ನು ಕಟ್ಟಿ ಹಾಕೋದಕ್ಕೆ ಈಗ ಒಂದು ಮಹತ್ವದ ನಿರ್ಧಾರಗಳನ್ನು ತಗೊಂಡಿದ್ದಾರೆ. ಅದನ್ನು ನೀವು ಸ್ವಾಗತಿಸ್ತೀರಾ ಇಲ್ವಾ? ಒಂದು ಲೈನಲ್ಲಿ. ನಾವು ಸ್ವಾಗತಿಸ್ತೀವಿ ಮೇಡಮ್. ನಾವು ಹೇಳಿದ್ವಿ, ಕೇಂದ್ರ ಸರ್ಕಾರ ಯಾವ ನಿರ್ಧಾರ ತಗೊಂಡು ದೇಶದ ಹಿತಕ್ಕಲ್ವ ಮೇಡಮ್? ನಮಗೆ ದೇಶ ಮುಖ್ಯ. ದೇಶ ಆದ್ಮೇಲೆ ಉಳಿದವರೆಲ್ಲ ಪಕ್ಷಗಳು, ಪಾರ್ಟಿ, ಕಾಂಗ್ರೆಸ್, BJP ಇನ್ನೊಂದಲ್ಲ. ಮೊದಲು ದೇಶಕ್ಕೆ ಒಳಿತಾಗುವಂತ ನಿರ್ಧಾರ. ಅದೇ ನೀವು ನಿದ್ದೆ ಮಾಡಬೇಡಿ ದಯವಿಟ್ಟು. ಏನಾದ್ರು ಸರಿಯಾದಂಥ ದೃಢ ನೀರು ನಿಲ್ಲಿಸ್ತೀನಿ ಅಂದರೆ ಪ್ರಾಕೃತಿಕವಾಗಿ ಹರಿಯೋದು ನಿಲ್ಸೋಕೋರೆ. ಡ್ಯಾಮ್ಗಳು ಇಲ್ಲೇ ನಮ್ಮದು ಎಲ್ಲಿ ತುಂಗಭದ್ರಾ ಕ್ರಶ್ಗೇಟೆ ಹೊಡೆದೋಯ್ತು ಅತಿ ಹೆಚ್ಚು ನೀರು ಶೇಖರಣೆ ಆದಾಗ. ಏನೇನಲ್ಲ ಅದಕ್ಕೇನಾದ್ರು ಒಂದು ಡ್ಯಾಮ್ ಮಾಡಿದ್ದಾರೆ, ತಯಾರಿ ಮಾಡಿದ್ದಾರೆ. ಸುಮ್ಮನೆ ಜನಗಳ ಮುಂದೆ ಹಾರಿಕೆ ಉತ್ತರ ಕೊಟ್ಟರೆ ನಡೆಯಲ್ಲ. ಸರಿಯಾದಂಥ ಪಾಠಗಳು, ಕ್ರಮಗಳಾಗಬೇಕು. ಇಲ್ಲ ಅಂದ್ರೆ ಒಂದೊಮ್ಮೆ ಹಿಂದಿನ ಕಾಂಗ್ರೆಸ್ನ ಇತಿಹಾಸದ ಪುಟವನ್ನು ತೆರೆದು ನೋಡಿ. ಇಂದಿರಾ ಗಾಂಧಿ ಅವರು ನಡೆಸಿದಂಥ ಯುದ್ಧ ಇರ್ಬೋದು, ಈವನ್ ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾಲದಲ್ಲಿ ಕಾರ್ಗಿಲ್ ವಾರ್ ಆಗಿರ್ಬೋದು.
ಆದ್ರೆ ಇವತ್ತು ಯುದ್ಧ ಈಗ ಸಿದ್ದರಾಮಯ್ಯನವ್ರ ಒಂದು ಹೇಳಿಕೆನ ಇವ್ರಿಗೆ ಅಲ್ಟಿಮೇಟ್ಲಿ ಏನು ಅಂದ್ರೆ ಇವರಿಗೆ ಉತ್ತರಿಸಲಿಕ್ಕೆ ಮುಖ ಇಲ್ಲ ಮೇಡಮ್. ಸುಮ್ಮನೆ ಏನೇನೋ ರಾಜಕೀಯ ಮಾಡ್ತಾ ಕೂತಿದ್ದಾರೆ, ಕಾಂಗ್ರೆಸ್ ಮಾಡ್ತಾ ಇಲ್ಲ. ರೈಟ್ ಸಿದ್ದನಗೌಡ್ರೆ, ಸರಿಯಾದಂತಹ ನಿರ್ಧಾರವನ್ನ ಬಿಜೆಪಿ ತಗೋತಾ ಇದೆ ಅಂತ ನಾವು ಅಂದ್ಕೊಳ್ಬೋದಾ? ನಂಬೋದಾ ಕೇಂದ್ರ ಸರ್ಕಾರನ? ಅಲ್ಲ, ನಾವು ನಂಬೋಕ್ಕಿಂತ ಮೇಡಮ್, ತಾವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ನಮ್ಮ ಕಾಂಗ್ರೆಸ್ ವಕ್ತಾರರು ಏನಂತ ಹೇಳಿದ್ರು, ಒಪ್ಕೊಂಡಿದೀವಿ ಅಂತ ಹೇಳಿದ್ರು. ಮೊನ್ನೆ ಖರ್ಗೆ ಅವ್ರು ಏನ್ ಹೇಳಿದ್ರು, ಕೇಂದ್ರ ಸರ್ಕಾರ ತೆಗೆದುಕೊಂಡಂತ ನಿರ್ಧಾರಕ್ಕೆ ನಾವು ಬದ್ಧರು ಅಂತ ಹೇಳಿದೀವಿ. ದೇಶಕ್ಕಾಗಿ ಅವ್ರು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ಸ್ವಾಗತಾರ್ಹ ಅಂತ ಹೇಳಿ ನಮ್ಮ ಮುಂದೆ ಕೊಡ್ತಿರ್ತಕ್ಕಂಥ ಕಾಂಗ್ರೆಸ್ ವಕ್ತಾರ ಹೇಳಿದ್ರು. ಒಂದು ಮುಖ ಈ ರೀತಿಯಾಗಿ ಹೇಳ್ತಾರೆ, ಇನ್ನೊಂದು ಮುಖ ಇವ್ರು ನೋಡಿ ಅದನ್ನೇ ಹೇಳೋದು, ಹಂಸ ಕ್ಷೀರ ನ್ಯಾಯ ಅಂತಾರಲ್ಲ, ಅದು ಇದನ್ನೇ. ಹಾಲು ಅನ್ಬೇಕು, ನೀರು ಅನ್ಬೇಕು. ಸುಮ್ನೆ ಬಾಯಿಗೆ ಬಂದಂಗ್ ಭಾಷಣ ಮಾಡಬೇಡಿ, ಜನರನ್ನ ಪ್ರಚೋದಿಸಬೇಡಿ. ಪ್ರಾಕ್ಟಿಕಲ್ ಆಗಿ ಯಾವ ನಿರ್ಧಾರ ತಗೋಬೇಕು ಅದಕ್ಕೆ ನಾವು ಸ್ವಾಗತ ಮಾಡ್ತೀವಿ, ಅದನ್ನ ವೆಲ್ಕಮ್ ಮಾಡ್ತೀವಿ, ಅದನ್ನ ನಾವು ಒಪ್ಕೊಳ್ತೀವಿ. ಸುಮ್ನೆ ಜನರನ್ನ ಕೆರಳಿಸಬೇಡಿ ಅಂತ ಹೇಳ್ತಿದ್ದಾರೆ. ಅಟ್ ಲೀಸ್ಟ್ ಅದನ್ನ ಅರ್ಥ ಮಾಡ್ಕೊಳ್ಳಿ ಸಿದ್ದನಗೌಡ್ರೆ. ಅಲ್ಲ ಮೇಡಮ್, ನಮ್ದು ಯಾವಾಗಲೂ ಕೂಡ ಜನರನ್ನ ಕೆರಳಿಸುವಂತಹ ಉದ್ದೇಶಪೂರ್ವಕವಾಗಿರ್ತಕ್ಕಂಥ ಉದ್ದೀಪನ ಬರತಕ್ಕಂತ ಯಾವುದೇ ಘೋಷಣೆಗಳನ್ನ ಪ್ರಧಾನಮಂತ್ರಿಗಳು ಮಾಡೋದಿಲ್ಲ. 18 ದಿನದಲ್ಲಿ 18 ಗಂಟೆಗಳ ಕಾಲ ಈ ದೇಶಕ್ಕಾಗಿ ದುಡಿತಕ್ಕಂತಹ ಮೋದಿ ಸ್ವಾಮಿ ನಮಸ್ಕಾರ. 18 ಬೇಡ ಸಾಕು, 2 ಗಂಟೆ ಮಾಡ್ಲಿ. ನಮಸ್ಕಾರ, ನಿಮ್ 18 ಗಂಟೆ ನಮಸ್ಕಾರ, ದೀರ್ಘದಂಡ ನಮಸ್ಕಾರ. 3 ಗಂಟೆ ಸರಿಯಾಗಿ ಕೆಲಸ ಮಾಡ್ಲಿ, 3 ಗಂಟೆ ಸಾಕು. ನಿಮ್ಮ ಯೋಗ್ಯತೆಗೆ ತಕ್ಕಂತದ್ದು ಅಲ್ಲ. ನೀವು ಮಾತಾಡುವಾಗ ನೀವು ಏನೇನೋ ಮಾತಾಡ್ತೀರಿ, ಆದ್ರೂ ಕೂಡ ನಾನು ಸುಮ್ ಕೂತ್ಕೊಂತ ಕೇಳ್ತಾ ಇರ್ತೀನಿ. ಯಾಕಂದ್ರೆ ನೀವು ದೇಶದ ಪರಿಸ್ಥಿತಿಯನ್ನ ಜನಕ್ಕೆ ತಿಳಿಸುವಂತ ನಿತೀಶ್ ಕುಮಾರ್ ಅವರು ನಾಯ್ಡು ಅವ್ರು ರಿಸೈನ್ ಮಾಡ್ಬಿಟ್ಟು ಬರ್ಬೇಕು, ಇವ್ರು ರಿಸೈನ್ ಮಾಡ್ಬೇಕು. ಅದು ಹೇಳ್ರಿ, ಅದಕ್ಕೆ ಹೇಳ್ರಿ. ಯಾಕ್ರಿ ರಿಸೈನ್ ಮಾಡ್ತಾರೆ? ರಿಸೈನ್ ಮಾಡೋದಲ್ಲ, ಮತ್ತೆ ಇದು ಮಾಡ್ಕೊಳ್ತೀರಾ ಸರ್. ಇದೊಂದು ಸ್ಟೇಟ್ಮೆಂಟ್ ಬಗ್ಗೆ ಹೇಳಬೇಕು ಶಶಿಕಾಂತ್ ಸರ್. ಕಾಂಗ್ರೆಸ್ಗೆ ಹಾತ್, ಪಾಕಿಸ್ತಾನ್ಗೆ ಸಾಥ್. ಬಿಜೆಪಿ ಪೋಸ್ಟ್ ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಮತ್ತು ಈಗ ಕೇಂದ್ರ ಸರ್ಕಾರ ತೆಗೆದುಕೊಳ್ತಿರುವಂತಹ ನಿರ್ಧಾರಗಳೇನಿದೆ, ಪಾಕನ್ನ ಕಟ್ಟಿ ಹಾಕೋದಕ್ಕೆ ಕೆಲವೊಂದು ಒಪ್ಪಂದಗಳನ್ನ ರದ್ದು ಮಾಡಿರೋದು, ಇದನ್ನ ರೈಟ್ ವೇ ಅಂತ ನಾವು ಪರಿಗಣಿಸಬಹುದಾ ಅಂತ 2 ಪ್ರಶ್ನೆಗೆ ಉತ್ತರ. ಅಲ್ಲಿ 2 ಪಕ್ಷಗಳು ಆರೋಪ ಪ್ರತ್ಯಾರೋಪಗಳು ಮಾಡ್ತಾವೆ. ಇವರು ಗಾಯ ಬಂತ ಇವ್ರು ಹೇಳ್ತಾರೆ, ಅವರು ಪಾಕಿಸ್ತಾನ ಏಜೆಂಟ್ರು ಕಾಂಗ್ರೆಸ್ ಅಂತ ಅವ್ರು ಹೇಳ್ತಾರೆ. ಇದು ರಾಜಕೀಯ ಸ್ಟೇಟ್ಮೆಂಟ್ಗಳು ನಡೀತಾನೆ ಇರ್ತವೆ. ಆದ್ರೆ ಪ್ರಜೆಗಳಿಗಾಗಿ ಇವ್ರು ಏನ್ ಮಾಡಿದಾರೆ ಅನ್ನೋದು ಸ್ವಲ್ಪ ಆತ್ಮಾಲೋಕನ ಮಾಡ್ಕೋಬೇಕಾಗಿದೆ. ಆಮೇಲೆ ನೀವು ಯಾವುದೇ ನಿರ್ಧಾರಗಳನ್ನ ತೆಗೆದುಕೊಂಡ್ರು ಸಹಿತ ಆ ನಿರ್ಧಾರಗಳಿಂದ ಯಾವ ಪ್ರಜೆಗಳಿಗೆ ತೊಂದರೆ ಆಗುತ್ತೆ ಅನ್ನೋದು ಯೋಚನೆ ಮಾಡಬೇಕಾಗಿದೆ. ಈಗ ನಿರ್ಧಾರ ತೆಗೆದುಕೊಳ್ಳೋದು ಒಂದು ಏನು ಅಂದ್ರೆ ನೀರನ್ನ ನಿಲ್ಲಿಸುವುದು ಅಥವಾ ಪ್ರವಾಹವನ್ನು ಉಂಟು ಮಾಡೋದು. ಅದರಿಂದ ಏನಾಗುತ್ತೆ, ಅದರಿಂದ ಭಾರತದ ಭೂಪ್ರದೇಶದಲ್ಲೂ ಪ್ರವಾಹ ಆಗತ್ತೆ, ಆಮೇಲೆ ಅಲ್ಲಿರ್ತಕ್ಕಂಥ ಪಾಕಿಸ್ತಾನ ಭೂಪ್ರದೇಶದಲ್ಲೂ ಪ್ರವಾಹ ಆಗತ್ತೆ, ಅಲ್ಲಿರ್ತಕ್ಕಂಥ ಜನಸಾಮಾನ್ಯರಿಗೂ ರೈತರಿಗೂ ತೊಂದರೆ ಆಗತ್ತೆ, ಇಲ್ಲಿರೋರ್ಗೂ ತೊಂದರೆ ಆಗತ್ತೆ. ಆದ್ದರಿಂದ ಈ ಒಪ್ಪಂದ ರದ್ದು ಮಾಡಿ ಏನ್ ಮಾಡಿದ್ರಿ, ಇವತ್ತಿನಿಂದ ಕಾರ್ಯ ಶುರು ಮಾಡಿದ್ರು, ಇನ್ನು 15-20 ವರ್ಷ ಆದ್ರೂ ಸಹಿತ ನೀರನ್ನು ನಿಲ್ಸಕ್ ಆಗೋದಿಲ್ಲ. ಆ ತರ ಒಂದು ವ್ಯವಸ್ಥೆ ನಮ್ಮಲ್ಲಿ ಇಲ್ಲ. ಎರಡನೇದಾಗಿ ಎಲ್ಲಾ ಪಾಕಿಸ್ತಾನಿಗಳನ್ನ ಹೊರಗಡೆ ಹಾಕಿ ಅವ್ರು ಅಕ್ರಮವಾಗಿ ಬಂದವ್ರು ಹಾಕಿ ಪರವಾಗಿಲ್ಲ. ಸಕ್ರಮವಾಗಿ ಬಂದಿರತಕ್ಕಂಥವ್ರು, ವೀಸಾ ತೆಗೆದುಕೊಂಡು ಬಂದಿರತಕ್ಕಂಥವ್ರು, ತಾಯಿಯನ್ನು ಹುಷಾರಿಲ್ಲದವ್ರು ನೋಡ್ಕೊಳಕ್ ಬಂದಿರತಕ್ಕಂಥವ್ರು ಎಲ್ಲರನ್ನೂ ಸಹಿತ ಹೊರಗಡೆ ಹಾಕಿ, ಅವ್ರನ್ನು ಹೊರಗಡೆ ಹಾಕಿ. ಇದರಿಂದ ಏನಾಗುತ್ತೆ, ಪ್ರಜೆಗಳಿಗೆ ತೊಂದರೆ ಆಗುತ್ತೆ. ಆದ್ದರಿಂದ ಈಗ ನಾನು ಹೇಳ್ತಾ ಇರೋದು, ಸ್ವಾಮಿ ಯಾವ ಹಾವುಗಳು ಬಂದಿದ್ದಾವೆ ಇಲ್ಲಿ ಕಚ್ಚಿದಾವೆ, ಆ ಹಾವುಗಳನ್ನ ಹಿಡಿದು ಕೊಲ್ಲಿ ಸ್ವಾಮಿ, ಅದು ಬಿಟ್ಟು ಇಡೀ ಹಾವುಗಳ ಸಂತಾನವನ್ನೇ ನಾವು ಸರ್ವನಾಶ ಮಾಡ್ತೀನಿ ಅಂದ್ರೆ ಪರವಾಗಿಲ್ಲ. ಆದ್ರೆ ಎಲ್ಲರನ್ನೂ ಸರ್ವನಾಶ ಮಾಡಿ ಬೆಂಕಿ ಹಾಕೋದು ಬೇಕಾಗಿಲ್ಲ. ಆದ್ದರಿಂದ ಇವಾಗ ಆಗಿರ್ತಕ್ಕಂಥದ್ದೇನ್ರಿ ಹೇಳಿದ್ರಲ್ಲ, ಏನವ್ರು ಎಲ್ಲಿದ್ರು ಹಿಡಿದು ಹಾಕ್ಬಿಡ್ತೀವಿ, ಹೊಡೆದ್ ಬಿಡ್ತೀರಿ ಅಂತಲ್ಲ. ಈ 7 ದಿವಸ ಆಯ್ತಲ್ಲ ಸ್ವಾಮಿ, 22 ನೀವು ಮಾಡ್ತಾ ಇರೋದು ಏನಂತಂದ್ರೆ, ನೋಡಿ ನೀವು ಅಡ್ಡ ಬಾಯಿ ಆಗ್ತಾ ಇದ್ರಿ ಇವಾಗ. ಅವಾಗ ಏನ್ ಹೇಳಿದ್ರಿ, ಬೇರೆಯವ್ರಿಗೆ ಅಡ್ಡ ಬಾಯಿ ಹಾಕ್ಬಿಡಿ ಅಂತ ಬಿಟ್ಟು ಇವಾಗ ನೀವು ಇದು ಬಿಜೆಪಿ ಸಂಸ್ಕೃತಿನ ಇದು? ಬಿಜೆಪಿ ಸಂಸ್ಕೃತಿಯನ್ನು ಇಷ್ಟಲಿವರೆಗೂ ನೋಡಿದ್ರಲ್ಲ, ಬಿಜೆಪಿ ಸಂಸ್ಕೃತಿಯನ್ನು ಇಲ್ಲಿವರೆಗೂ ನೋಡಿದ್ರಲ್ಲ. ನಿಮ್ಮ ಮಾತಿಗೆ ನೀವು ಬದ್ಧರಾಗಿರಿ ಮೊದಲು. ನಾನು ಬದ್ಧವಾಗಿದ್ದೇನೆ, ಬದ್ಧವಾಗಿನೇ ಮಾತಾಡೋದು. ಇಲ್ಲ ನೀವು ಬೇರೆಯವ್ರು ಮಾತಾಡೋದು ಯಾಕೆ ಹೇಳ್ತೀರಾ ನೀವು? ಆದ್ದರಿಂದ ಇವಾಗ ನೀವ್ ಹೇಳ್ತಾ ಇರೋದು ಯಾರಿಗೆ ರಕ್ಷಣೆ ಇದೆ ಈ ದೇಶದಲ್ಲಿ? ಅಲ್ಲ, ದೇಶದಲ್ಲಿ ರಕ್ಷಣೆ ಇಲ್ಲದೆ ಹೋಗಿದಾರೇನ್ರಿ? ದೇಶದಲ್ಲಿ ರಕ್ಷಣೆ ಇಲ್ಲದೆ ಮಾಡ್ತಾ ಇದ್ದಾರೇನ್ರಿ? ದೇಶದ ರಕ್ಷಣೆ ಇಲ್ಲದೆ ಇದೆನಾ?
ಇಲ್ಲಿವರೆಗೆ ಸತ್ತಿರ್ತಕ್ಕಂಥ ನ್ಯಾಯ ಕೊಡಕ್ಕಾಗಿಲ್ಲ. ದೇಶದೊಳಗಡೆ ಎಷ್ಟು ಬಾಂಬ್ ಬ್ಲಾಸ್ಟ್ಗಳು ಆಗ್ತಾ ಇದ್ವು. ಇವತ್ತು ಬಾಂಬೆ ಒಳಗಡೆ ನಡೆದಿರ್ತಕ್ಕಂಥ ರಕ್ಷಣೆ ನೋಡಿದ್ರಿ. ಬಾಂಬೆ ಒಳಗಡೆ ಇವತ್ತು ನಡೆದಿರ್ತಕ್ಕಂಥ ಕಸಾಬ್ ನಡೆಸಿರ್ತಕ್ಕಂಥ ಘಟನೆಗಳು ನೋಡಿದ್ರಿ. ದೇಶದಲ್ಲಿ ಬಾಂಬ್ ಬ್ಲಾಸ್ಟ್ ಕಂಟ್ರೋಲ್ ಆಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ನೆನ್ಪಿಟ್ಕೊಳ್ಳಿ. ನಮ್ದು ಒಂದೇ ನಾಲ್ಗೆ ಇರೋದು, ನಮ್ದು ಒಂದೇ ನಾಲ್ಗೆ ಇರೋದು, ಯಾರಾದ್ರೂ ಎರಡಿಲ್ಲ, ಒಂದೇ ನಾಲ್ಗೆ ಇರೋದು. ಅಲ್ಲಲ್ಲ, ಇಲ್ಲಿವರೆಗೂ ಕೇಳಿದ್ದೇನೆ. ಇಲ್ಲಿವರೆಗೂ ನಿಮ್ಮನ್ನ ಬಹಳ ಸಮಾಧಾನದ 3 ಜನ ಕೇಳಿದೆ. 3 ಜನ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿರಿ. ಅದಕ್ಕಾಗಿ ನಾನು ಹೇಳ್ತಾ ಇರೋದು, ನರೇಂದ್ರ ಮೋದಿ ಅವರ ಬಗ್ಗೆ ಮಾತಾಡುವಾಗ ಬಹಳ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಒಟ್ಟಾರೆ ನಾವಿಲ್ಲಿ ಗಮನಿಸಬೇಕು, ಪಾಕಿಸ್ತಾನ ಮತ್ತು ಭಾರತದ ಯುದ್ಧ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಆ ಉಗ್ರರ ಅಡಗುತಾಣಗಳನ್ನು ಹುಡಿದು ನುಗ್ಗಿ ಹೊಡಿತಾರೋ ಇಲ್ವೋ ಗೊತ್ತಿಲ್ಲ. ರಾಷ್ಟ್ರೀಯ ಪಕ್ಷಗಳು, ಪ್ರಬುದ್ಧ ಪಕ್ಷಗಳು, ಬಹಳ ವರ್ಷಗಳಿಂದ ಅಸ್ತಿತ್ವದಲ್ಲಿರುವಂಥ ಪಕ್ಷಗಳ ನಾಯಕರು ಅವ್ರ ಮೇಲೆ ಇವ್ರ ಮೇಲೆ ಅವರು ಕೆಸರರ ಚಾಟವನ್ನು ಮಾಡ್ತಿದ್ದಾರೆ. ಈ ಸಾವಿನಲ್ಲೂ ಯಾರೂ ರಾಜಕೀಯ ಮಾಡೋಕ್ಕೆ ಹೋಗಬೇಡಿ. ರಾಜತಾಂತ್ರಿಕವಾಗಿ ಪಾಕಿಸ್ತಾನವನ್ನು ಹೆಂಗೆ ಕಟ್ಟಿ ಹಾಕಬೇಕು ಆ ನಿಟ್ಟಿನಲ್ಲಿ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಳ್ಳಲಿ. ಪ್ರತಿಪಕ್ಷಗಳು ಕೇಂದ್ರ ಸರ್ಕಾರದ ಜೊತೆಗಿರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.